ಸರ್, ಎಲ್ಲ ಪತ್ರಿಕಾ ಸೋದರ ಸನ್ಮಿತ್ರರಿಗೆ ನಮಸ್ಕರಿಸಿ, ಇವತ್ತು ಈ ಮಠದ ಹಣವನ್ನು ಲೂಟಿ ಹೊಡೆತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ನನ್ನ ಬಗ್ಗೆ ದಾವಣಗೆರೆಯಲ್ಲಿ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ್ದಾನೆ. ಇವತ್ತು 2019ರಲ್ಲಿ ನಾನೇ ಟಿಕೆಟ್ ಕೊಡಿಸಿದೆ, ನಾನೇ MLA ಮಾಡಿದೆ ಅಂತಕ್ಕಂಥದ್ದನ್ನ ಮಾಧ್ಯಮದ ಮುಂದೆ ಹೇಳಿದ್ದಾನೆ. ನಾನು ಒಂದೇ ಮಾತನ್ನು ಕೇಳೋಕ್ಕೆ ಇಚ್ಛೆಪಡ್ತೀನಿ. ಅವನು 2 ವಿಚಾರ ಭಾಳ ಒತ್ತಿ ಮಾತನಾಡಿದ್ದಾನೆ. ಯೋಗ್ಯತೆ ಇಲ್ಲ, 20,700 ರೂಪಾಯಿ ಕಟ್ಟಲಿಕ್ಕೆ ಯೋಗ್ಯತೆ ಇಲ್ಲ. ಅವನಪ್ಪ, ನಮಗೆ ಯೋಗ್ಯತೆ ಇಲ್ಲ, ನಾವು ನಿನ್ನಂಗೆ ಲೂಟಿ ಹೊಡೆದಿಲ್ಲಲ್ಲ. ಲೂಟಿ ಹೊಡೆದಿದ್ರೆ ನಮಗೆ ಯೋಗ್ಯತೆ ಇರ್ತಿತ್ತು, ನಾವು ಲೂಟಿ ಹೊಡೆಯೋದಕ್ಕೆ ಯೋಗ್ಯತೆ ಇಲ್ಲ. ಒಂದನೇದು. ಎರಡನೇದು, ಏನೋ ಪತ್ರ ತೋರಿಸಿದಾನೆ, ಅದು ನನಗೇನು ಗೊತ್ತಿಲ್ಲ. ಬಟ್ ಪತ್ರನ ಅವನ ವೈಯಕ್ತಿಕ ವಿಚಾರಕ್ಕೆ ಮನೆ ಅಡುಬಿಟ್ಟು ಅವನ ವೈಯಕ್ತಿಕ ವ್ಯವಹಾರಗಳನ್ನು ಬಗೆಹರಿಸ್ಕೊಂಡು ಇವತ್ತು ನಮ್ಮ ಮೇಲೆ ನಾನು ಮನೆ ಅಡುಬಿಟ್ಟು ದುಡ್ಡು ಕೊಟ್ಟಿದ್ದೀನಿ. ಆಯ್ತಪ್ಪ, ಕೊಟ್ಟಿರೋಕ್ಕೆ ಸಾಕ್ಷಿ ಏನು? ನೀನು ನನಗೆ ದುಡ್ಡು ಕೊಟ್ಟೇನೆ ಅನ್ನೋದಕ್ಕೆ ಸಾಕ್ಷಿ ಏನೈತಿ ನನ್ನ ಹತ್ರ? ಏನು ನನಗೇನಾರ ಅಕೌಂಟ್ನೇ ಕೊಟ್ಟಿಯಾ? ನೀನು ಏನು ಚೆಕ್ ಮುಖಾಂತರ ಕೊಟ್ಟಿಯಾ? ಏನು ನನ್ನ ಅರುಣ್ ಕುಮಾರ್ ಪೂಜಾರ್ ಅಕೌಂಟಿಗೆ ಹಾಕಿದೆಯಾ? ಆಯಿತು, ಫಸ್ಟ್ ಟೈಮ್ ನನಗೆ ಟಿಕೆಟ್ ಸಿಕ್ಕಾಗ ಇವನೇನು ಬಚ್ಚ ಇದ್ದಾನೆ. 2013ರಲ್ಲೇ ನಾನು ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ತಗೊಂಡಿರ್ತಕ್ಕಂಥದ್ದು. 18ರಲ್ಲಿ ಇವ್ನು ಕೊಡ್ಸೋದೇನೈತಿ? 13ರಲ್ಲೇ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆಗಿರ್ತಕ್ಕಂಥನು. ಅವತ್ತೇ ನಾನು ಚುನಾವಣೆ ಮಾಡಿರೋದು. 3 ಬಾರಿ ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು ನಾನು, 1 ಬಾರಿ ಅಲ್ಲ. ಆಮೇಲೆ ಆ ಹಣವನ್ನು ಕೊಟ್ಟಿದ್ದೀನಿ. ಕಾರು ನನ್ನ ಹೆಸರಿಗಿದೆ, 24 ಗಂಟೆ ಒಳಗೆ ತಂದು ಕೊಡಬೇಕು ಅಂತಂದು ಹೇಳಿದೆ. ಈಗ ಆ ಕಾರ್ನಲ್ಲೇ ಬಂದಿದ್ದೇನೆ ನಾನು. ಎಲ್ಲಿ? ಹರಿಹರ ತಾಲೂಕಿಗೆ ಅವ್ರ ಅತ್ತಿಗೆಮ್ಮನಲ್ಲಿ ಅವ್ರ ಅಣ್ಣನ ಪೆಟ್ರೋಲ್ ಬಂಕಿನ ಹೆಸರಿಗಿದೆ, ಅವ್ರ ಅತ್ತಿಗೆಮ್ಮನ ಹೆಸರಿಗೆ ಗೊತ್ತಿಲ್ಲ ನನಗೆ, ನಾನು ನೋಡಿಲ್ಲ ಡಾಕ್ಯುಮೆಂಟ್ಸ್. ಆ ಕಾರ್ನಲ್ಲೇ ನಾನು ಬಂದಿದ್ದೀನಿ. ಯಾರೋ ಒಬ್ಬ ಮನುಷ್ಯ ಒಂದು ಕಾರನ್ನು 4 ವರ್ಷ ಒಬ್ಬ ವ್ಯಕ್ತಿ ಹತ್ರ ಬಿಡೋಕ್ಕೆ ಸಾಧ್ಯ ಐತಾ? ಸಾಧ್ಯ ಐತಾ? ಆ ಕಾರು ನಾನು ಕೊಟ್ಟಿರ್ತಕ್ಕಂಥ ಹಣ, ಹೆಸರು ಅವ್ರದ್ದು ಇರ್ಬೋದು, ಹೆಸರಿದ್ದ ತಕ್ಷಣ ಎಲ್ಲ ಅವ್ರದ್ದೇ ಆಗಲ್ಲ. ಹೆಸರು ಅವ್ರದ್ದು. ನನ್ನ ದುಡಿದಿರ್ತಕ್ಕಂಥ ಹಣವನ್ನು ಕೊಟ್ಟಿರ್ತಕ್ಕಂಥ ಕಾರ್ನಲ್ಲಿ ನಾನು ಅಡ್ಡಾಡ್ತೀನಿ. ಆಯ್ತು, ನನಗೆ 20,600 ರೂಪಾಯಿ ಕಟ್ಟಲಿಕ್ಕೆ ಯೋಗ್ಯತೆ ಇಲ್ಲ. ಆದರೆ ನಮ್ಮಪ್ಪ ಒಬ್ಬ ಕಿಲೋಸ್ಕರ್ ಕಂಪ್ನಿ ಎಂಪ್ಲಾಯ್. ನಾವು ಬಡತನದಿಂದ ಬಂದಿರತಕ್ಕಂಥವ್ರು. ಇವತ್ತೇನೋ ಭಗವಂತನ ಆಶೀರ್ವಾದ, ಎಲ್ಲ ಹಿರಿಯರ ಆಶೀರ್ವಾದ, ನಾವೇನೋ ದುಡ್ಕಂತ ಇಟ್ಟಿಗೆ ಬಿಟ್ಟು ಮಾಡಿ ಇವತ್ತು ಒಂದು ಹಂತಕ್ಕೆ ಬಂದು ನಾವು ಈ ಲೆವೆಲಿಗೆ ಬಂದಿರತಕ್ಕಂಥವ್ರು. ಆದರೆ ಯಾರಿಗೆ ಟೋಪಿ ಅಂತ ಹಾಕಿಲ್ಲ. ಪ್ರಾಮಾಣಿಕವಾಗಿ ಬೆವರಿನ ಹನಿಯನ್ನು ನೆಲಕ್ಕೆ ಸುರಿಸಿದ್ದೀವಿ. ಇವತ್ತು ದುಡಿದಿದ್ದೀವಿ. ಭಗವಂತ ಇವತ್ತು ಈ ಮಟ್ಟಕ್ಕೆ ಬೆಳೆಸಿದ್ದಾನೆ. ಇವತ್ತು ನಮ್ಮ ದುಡಿಮೆಯ ಪ್ರತಿಫಲ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಮಹಾಜನತೆ ಆಶೀರ್ವಾದ ಮಾಡಿದರು, ಜನಸೇವೆ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟರು. ಕೊಟ್ಟಂಥ ಸಂದರ್ಭದಲ್ಲಿ ನನ್ನ 3.5 ವರ್ಷದಲ್ಲಿ ಪ್ರಾಮಾಣಿಕವಾಗಿ ಇವತ್ತು ಆ ಕ್ಷೇತ್ರಕ್ಕೆ ನನ್ನ ಕೈಲಾದಷ್ಟು ಅಭಿವೃದ್ಧಿ ಮಾಡಿದ್ದೀನಿ. ನನ್ನ ಕೈಲಾದಷ್ಟು ಅಳಲು ಸೇವೆಯನ್ನು ಎಲ್ಲರಿಗೂ ಕೂಡ ನಾನು ಮಾಡ್ಕೊತ ಬಂದಿದ್ದೀನಿ. ಸರ್ವರಿಗೆ ಸಮಬಾಳು ಸಮಪಾಲು ಅಂತಕ್ಕಂಥ ನನ್ನ ಆಡಳಿತಾವಧಿಯಲ್ಲಿ ಎಲ್ಲರಿಗೂ ಕೂಡ ಪ್ರಾಮಾಣಿಕವಾಗಿ ನ್ಯಾಯ ಕೊಟ್ಟಿರ್ತಕ್ಕಂಥದ್ದು ನನ್ನ ಕರ್ತವ್ಯ. ಇವತ್ತು ನನ್ನ ಮೇಲೆ ಏನು ಆಪಾದನೆಯನ್ನು ಮಾಡಿದೆ, ಅವನಿಗೆ 20,700 ರೂಪಾಯಿ ಕಟ್ಟಲಿದೆ ಅಂತ ನಾನು 1.5 ಕೋಟಿ ಮಟ್ಟಕ್ಕೆ ಕೊಡಲಿಕ್ಕೆ ಹೆಂಗೆ ಸಾಧ್ಯ ಅನ್ನೋದನ್ನು ಎತ್ತಿದ್ದಾನೆ. 1.5 ಕೋಟಿ ಆ ಶಬ್ದ ಏನಿದೆಯಲ್ಲ, ಇವತ್ತು 3 ಬಾರಿ ಪ್ರತಿ ತಿಂಗಳು ಇವತ್ತಿಲ್ಲಿ ಖರ್ಚು ವೆಚ್ಚ ಏನು ನಡೀತಾ ಇತ್ತು. ಇವತ್ತು ಅದಕ್ಕೆ ಪೀಠದಲ್ಲಿ ಕೂತಂದ್ರೆ ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಸತ್ಯ ನಾನು ಇವತ್ತು ಕರಿತೇನೆ ಅವನಿಗೆ, ನಿನಗೆ ತಾಕತ್ತಿದ್ದರೆ, ದಮ್ ಇದ್ದರೆ ನಾನು ಇವತ್ತು ಹರಿಹರ ತಾಲೂಕಿನೇ ಬಂದು ಮಾತನಾಡ್ತಾಯಿದ್ದೀನಿ. ನಾನು ರಾಣೆಬೆನ್ನೂರು ಕುಂತು ಮಾತಾಡ್ತಾ ಇಲ್ಲ. ನಿಮ್ಮ ಊರು ಪಕ್ಕದಲ್ಲೇ 1 ಕಿಲೋಮೀಟ್ರ್ ಇದೆ ನಿಮ್ಮ ಊರು. ನಿನ್ನ ತಾಕತ್ತಿದ್ದರೆ ಬಾರಪ್ಪ. ಬೇಕಾದ್ರೆ ನೀನು ಅಲ್ಲಿ ನಿಮ್ಮ ಮನೆಗೆ ಬರ್ಬೇಕಾ? ನಿಮ್ಮ ಮನೆಗೆ ಬರ್ತೀನಿ. ನಿನ್ನ ಊರಿಗೆ ಬರಬೇಕಾ? ಊರಿಗೆ ಬರ್ತೀನಿ. ನೀನು ನಿಷ್ಠೆ ಸತ್ಯ ಇದ್ದರೆ ನಾನು 24ನೇ ತಾರೀಕು ಅವತ್ತೇ ಕರೆದಿದ್ದೆ. ಏನಂತ? ನಾನು ಕೊಟ್ಟಿಲ್ಲ ಅಂತ ನೀನೇನು ಹೇಳ್ತಾಯಿದ್ದಿ, ನಾನು ಕೊಟ್ಟೇನೆ ಅಂತ ಹೇಳ್ತಾಯಿದ್ದೀನಿ. ಪ್ರಮಾಣ ನಮ್ಮ ಮನೆದವರು ನಿನ್ನ ಮನೆದೇವರು ಒಂದೇ, ಎರಡು ಒಂದೇ. ಅದಕ್ಕೆ ಒಂದೇ ಶರ್ಟ್ ಹಾಕಿದ್ದೇವೆ ಇವತ್ತು.
ಇದೇ ಕಲರ್ ಶರ್ಟ್ ಹಾಕಿದ್ದಾನೆ ಅವ್ನು. ಆಗಲೇ ಕೇಳಿದ್ರು ಸುರೇಶಣ್ಣ ಒಂದೇ ಕಲರ್ ಹಾಕಿದ್ರಿ ಅಂತ. ಇವತ್ತು ಅವನ ಮನೆ ದೇವರು ಕೊಟ್ರೇಶ್ವರ, ನನ್ನ ಮನೆ ದೇವರು ಕೊಟ್ರೇಶ್ವರ. ನನ್ನಲ್ಲಿ ಪ್ರಾಮಾಣಿಕತೆ ಸತ್ಯ ಇದ್ರೆ ಆ ಕೊಟ್ರೆ ನೋಡ್ಕೇಳಿ. ಅವನಿಗೆ ಅಲ್ಲಿ ಕೊಟ್ಟೂರಿಗೆ ಬರೋಕ್ಕೆ ದೂರ ಆಗ್ತೈತೆ ಅಂದರೆ ಮಾಂತಪ್ಪನ ಗದ್ಗಿದೆ, ಇದು ದೂರ ಆಗತ್ತೆ ಅಂದರೆ ಅನ್ಗೋಡೆಗೆ ಹಿರಣ್ಣನ ದೇವಸ್ಥಾನ ಇದೆ. ಅವನ್ನೆಲ್ಲರೂ ಬರಲಿ, ನಾವು ಏನು ಸತ್ಯ ಇದೆ ಆ ಸತ್ಯ ಅಂತ ನಾನು ಹೇಳ್ತೇನೆ. ಅವನು ನಾವು ಇಲ್ಲ ಅಂತ ಹೇಳ್ಬೇಕು. ನಾನು 24ನೇ ತಾರೀಕು ಕರೆದೇನೆ. ಇವತ್ತು ತಾರೀಕು ಎಷ್ಟು? 14ನೇ ತಾರೀಕು. 24 3ನೇ ತಾರೀಕು ನಾನು ಕರೆದಿದ್ದೆ, 3ನೇ ತಿಂಗಳಿಗೆ. 24 3ನೇ ತಿಂಗಳಿಗೆ ನಾನು ಅವ್ನು ಕರೆದಿದ್ದೆ ಪ್ರಮಾಣ ಮಾಡೋಕ್ಕೆ ಬರಬೇಕು ಅಂತ. ಇವತ್ತು 14/4 ಅಂಬೇಡ್ಕರ್ ಇವತ್ತು ಹುಟ್ಟಿದಂಥ ದಿನಾಂಕದಂದು ಕರೆಯಕತ್ತಾನೆ. ಇವತ್ತು ಬಾ, ಈ ಕ್ಷಣದಾಗೂ ಕೂಡ ನಾನು ಪ್ರಮಾಣ ಮಾಡಲಿಕ್ಕೆ ಸಿದ್ಧಿದ್ದೀನಿ. ಯಾಕಂದರೆ ಯಾವ ಮನುಷ್ಯ ತಪ್ಪು ಮಾಡಿರ್ತಾನೆ ಅವನಿಗೆ ಭಯ ಇರಲ್ಲ. ತಪ್ಪು ಮಾಡಿದ ಮನುಷ್ಯ ಭಯ ಇರ್ತೈತಿ. ನೀನು ಅಷ್ಟು ಸಾಚೆ ಆಗಿದ್ದರೆ, ಪ್ರಾಮಾಣಿಕತೆ ಇದ್ದಿದ್ರೆ ನಿನ್ನ ಹತ್ರ, ನಿನ್ನ ಯಾಕಪ್ಪ ಕಳ್ಳರು ಬಂದಂಗೆ ಬಂದರೆ ಪೊಲೀಸ್ ಸೆಕ್ಯೂರಿಟಿ ತಗೊಂಡು ಒಳಗೆ ಯಾಕೆ ಬಂದು? ಬರಬೇಕಾಗಿತ್ತು ಒಬ್ಬನೇ ನೀನು. ಈ 3-4 ವರ್ಷದಿಂದ ಅಡ್ಡಾಡ್ತಿದ್ದಿಲ್ಲ, ಒಬ್ಬನ ವಾಕ್ ಅಡ್ಡಾಡ್ತಿದ್ದಿಲ್ಲ, ಹಂಗೆ ಬರಬೇಕಾಗಿತ್ತು. ಪೊಲೀಸ್ ಪ್ರೊಡಕ್ಷನ್ನ ಬರೋಂಥದ್ದು ಏನಿತ್ತು? ನಿನ್ನಲ್ಲಿ ಸತ್ಯ, ಧರ್ಮ, ಪ್ರಾಮಾಣಿಕತೆ ಭಾಳ ಚಂದ ಮಾತಾಡ್ತೀಯಲ್ಲ, ಯಾಕೆ ಬರಲಿಲ್ಲ? ನಾನು ಒಬ್ಬನೇ ಬಂದೇನಪ್ಪ, ನಾನು ಹತ್ರ ಯಾರನ್ನೂ ಕರ್ಕೊಂಬಂದಿಲ್ಲ. ಇವತ್ತೇನು ಇಲ್ಲಿ ನಮ್ಮ ಕಕ್ಕರು ಅವ್ರ ಪಾಡಿಗೆ ಅವ್ರು ಬಂದಾರೆ, ನಾನು ಅವ್ರನ್ನ ಕರೆದಲ್ಲ ನೀವು ಬರ್ರಿ ಅಂತ. ನಮ್ಮ ಕಕ್ಕರು ಅವ್ನ ಅಣ್ಣನ ಮಗಳ ಮಾಡ್ಕೊಂಡೇವೆ, ನಮ್ಮ ಕಕ್ಕರಿಗೆ ಅವ್ರ ದೊಡ್ಡಪ್ಪನ ಮಗಳು ಮಾಡ್ಕೊಂಡೇವೆ, ಮತ್ತು ಅವ್ರ ಅಣ್ಣನ ಮಗಳು ಕಾಸ ಅವ್ರ ಅಣ್ಣನ ಮಗಳು ನಮ್ಮ ತಮ್ಮ ಮಾಡ್ಕೊಂಡೇವೆ. ಇವತ್ತು ನಾನು ಇಷ್ಟೇ ಹೇಳೋದು, ನಿನ್ನಲ್ಲಿ ಏನಾದರೂ ಪ್ರಾಮಾಣಿಕತೆ ಇದ್ದರೆ, ಶಬ್ದ ಬಳಸ್ಬೇಕ ಬೇಡ ಗೊತ್ತಾಗಲ್ಲ, ಆದರೆ ಅವ್ನು ಹೇಳಿದಾನೆ ಮಾತನಾಡ್ಬೇಕಾ ಭಾಳ ಎಚ್ಚರದಿಂದ. ಏನಪ್ಪ ಎಚ್ಚರ? ಏನು ಎಚ್ಚರ ಇಟ್ಕೊಂಡು ಮಾತಾಡಬೇಕು? ನಿನ್ನಂಥ 3 ಬಿಟ್ಟನಿಗೆ ಏನು ಹೆಸರು ಇಟ್ಕೊಂಡು ಮಾತಾಡಬೇಕು? ನನ್ನ ಬಗ್ಗೆ ಭಾಳ ಹುಷಾರಾಗಿ. ನೀನೇನು ದೊಡ್ಡ ಕೋಡ್ ಮುಡಿದಾನ? ದೊಡ್ಡ ಕೋಡ್ ಮುಡಿದವ ನಿನಗೆ? ನೀನು ಕರೆಕ್ಟಾಗಿ ಲೆಕ್ಕ ಕೊಡು ಫಸ್ಟ್ ಮಟ್ಟದ್ದ. ನನ್ನ ವೈಯಕ್ತಿಕ ಆಮೇಲೆ ಮಾತಾಡೋಣ. ನನ್ನ ಬಂಡವಾಳ ಏನು ಸಿಕ್ತಿ? ನನ್ನ ಬಂಡವಾಳ ಏನು? ಎಲ್ಲ ಸತ್ಯ ಗೊತ್ತಿದೆ ನಮ್ಮ ಕ್ಷೇತ್ರದಲ್ಲಿ. ಅರುಣ್ ಕುಮಾರ್ ಏನು ಚಂದ್ರಶೇಖರ್ ಪೂಜಾರಿ ಅಂತ 2 ತಾಲಿಗೆ ಗೊತ್ತಿದೆ. ಇವತ್ತು ನನ್ನಲ್ಲಿ ಪ್ರಾಮಾಣಿಕತೆ ಶ್ರದ್ಧೆ ಇರೋದಕ್ಕೆ ನಾನೊಬ್ಬನೇ ಅಡ್ಡಾಡ್ತೇನೆ, ನಾನೊಬ್ಬನೇ ಎಲ್ಲ ಹತ್ರ ಹೋಗ್ತೇನೆ. ಇವತ್ತು ನಾನು ಕೊಟ್ರೇಶ್ವರ ಮಠಕ್ಕೆ ಕರಿತೇನೆ, ಮಾತಪ್ಪನ ಗದ್ಗಿಗೆ ಕರಿತೇನೆ, ಹಿರಣ್ಣನ ಗುಡಿಗೆ ಕರಿತೇನೆ. ಬಾ, ನಿನಗೆ ಸತ್ಯ ಇದ್ರೆ ಬಾರಪ್ಪ. ಒಂದ್ಸಲ ಆಗಿಬಿಡಲಿ. ನಾನು ತಪ್ಪು ಮಾಡಿದರೆ ದೇವ್ರು ನನಗೆ ಶಿಕ್ಷೆ ಕೊಡಲಿ, ನೀನು ತಪ್ಪು ಮಾಡಿ ನೀನು ಶಿಕ್ಷೆ ಅನ್ಬೋಸು. ಇನ್ನು ಭಗವಂತಗಿಂತ ದೊಡ್ಡವ್ರು ಯಾರು ಇಲ್ಲಲ್ಲ, ಭಗವಂತಗಿಂತ ದೊಡ್ಡವ್ರು ಯಾರಿಲ್ಲ. ಆ ಭಗವಂತ ನಿರ್ಣಯ ಮಾಡಲಿ ನಮ್ಮಿಬ್ಬರು ನಡುವೆ ಯಾರು ಸತ್ಯ ಇದೆ, ಯಾರು ಸುಳ್ಳ್ರು ಅಂತಂದೇಳಿ ಗೊತ್ತಾಗಲಿ. ಇವತ್ತು ಮಾತಾಡಬೇಕಾದ್ರೆ ಇವತ್ತು ನಾನು ಒಂದೇ ಮಾತು ಹೇಳ್ತೇನೆ, ಅವನ ಋಣದಲ್ಲಿ ನಾನಿಲ್ಲ, ಅವನ ಋಣದಲ್ಲಿ ನಾನಿಲ್ಲ. ಇವತ್ತು ನನ್ನ ಋಣದಲ್ಲಿ ಅವನಿದ್ದಾನೆ. 2019ರಿಂದ ಚುನಾವಣೆ ಗೆದ್ದ ಮೇಲೆ ಏನೇನು ಇವತ್ತು ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರು ನನಗೆ ಹೇಳ್ತಿದ್ರು, ದೂರಿಕ್ಕು ಅಂತ. ಏನೋ ಬಿಡೋ ಇರಲಿ, ಜೊತೆಗೆ ಒಬ್ಬನು ಇರಲಿ ಅಂತಂದು ಹೇಳಿ ಇಟ್ಕೊಂಡ್ರೆ, ಇವತ್ತು ನನಗೆ 3 ನಾಮ ಹಾಕಿ, ಇಲ್ಲಿ ಭಕ್ತರಿಗೆ ಕೊಟ್ಟಂಥವ್ರಿಗೆ ನಾಮ ಹಾಕಿ, ಇವತ್ತು ಪೊಲೀಸ್ ಪ್ರೊಡಕ್ಷನ್ನೇ ಬರ್ತೀರಿ. ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಇದೆಯಾ ನಿಮಗೆ? ನನಗೆ ಕೇಳ್ತೀಯಲ್ಲ, ದಮ್ಮು ತಾಕತ್ತು ಬಾರ್ಲಿ, ದಮ್ಮು ತಾಕತ್ತು ಇರೋದಕ್ಕೆ ಬಂದಿದ್ದೀನಿ. ಎಲ್ಲಿ ಬರ್ಬೇಕು ಹೇಳು? ಏನು ಗಾಂಧಿ ಮೈದಾನಕ್ಕೆ ಬರಲ? ಹರಿಹರಕ್ಕೆ ಗಾಂಧಿ ಮೈದಾನಕ್ಕೆ ಬರಲಾ? ಬರ್ತೀನಿ. ನಾವೇನು ಅದಕ್ಕೂ ಎದುರಿಲ್ಲ. ಹುಟ್ಟಿದೆ ಒಂದು ದಿವಸ, ಸಾಯೋದೊಂದು ದಿವಸ. ಸತ್ಯ ಗೊರ್ದಾಗಲಿ. ಇವತ್ತು ನನ್ನ ಹತ್ರ ಧರ್ಮ ಇದ್ದರೆ ನಾನು ಬದುಕ್ತೇನೆ. ನಾನು ಈಗ ಪ್ರಮಾಣ ಮಾಡಿ ಹೇಳ್ತೇನೆ, ಇವತ್ತೇನು ಬಡ ಪಂಚಮ ಶಾಲೆ ಹಣವನ್ನು ಲೂಟಿ ಹೊಡೆದಿರಿ, ನಿಮಗೆ ಒಂದಲ್ಲ ಒಂದು ದಿವಸ ಶಾಪ್ ತಟ್ಟಿಲ್ಲದೆ ಬಿಡಲ್ಲ. ಇವತ್ತು ನಾನು 1.5 ಕೋಟಿ ನಾನು ಕೊಟ್ಟೇನಂತ ಹೇಳ್ತಾ ಇಲ್ಲ. ಇವತ್ತು ನಾನು ಶಾಸಕನಿದ್ದಂಥ ಸಂದರ್ಭದಲ್ಲಿ ಅನೇಕ ಸಾರ್ವಜನಿಕರು ಅವ್ರಿಗೆ ಒಳ್ಳೇದಾದಾಗ, ಸಾಹೇಬ್ರೆ ನಾವೇನಾದರೂ ನಿಮಗೆ ಒಂದು ಒಳ್ಳೇದು ಮಾಡ್ಬೇಕಂತಂದಾಗ ನನಗೆ ಬೇಡಪ್ಪ, ಅಲ್ಲಿ ದಿವಸ ದಾಸೋಹ ನಡೀತೈತಿ, ನಿಮ್ಮ ಕೈಲಾದಷ್ಟು ಮಟ್ಟಕ್ಕೆ ಸಹಾಯ ಮಾಡಿರಿ ಅಂತಂದೇಳಿ ಕೊಟ್ಟಿರ್ತಕ್ಕಂಥ ಹಣ ಇದು. ಇದಕ್ಕೆ ರಸೀದಿ ಕೇಳ್ತೀಯಲ್ಲ? ಹರ ಜಾತ್ರೆಗೆ 3 ವರ್ಷ ರೊಕ್ಕ ಇಸ್ಕೊಂಬಂದ್ವಲ್ಲ ಮಂತ್ರಿಗಳ ಹತ್ರ, ಅವಾಗೆಲ್ಲಪ್ಪ ಕೊಟ್ಟಿದ್ದು ರಸೀದಿನ?
ಅವಾಗ ಯಾಕೆ ಕೊಡಲಿಲ್ಲ ರಸೀದಿನ? ಇವತ್ತೇನೋ ಒಂದು 4 ಡಾಕ್ಯುಮೆಂಟ್ಸ್ ಇಟ್ಕೊಂಡು ಲೀಗಲಿ ಮಾತಾಡ್ತೀಯಲ್ಲ. ಮನಿ ಯಾರಿಗಿಲ್ಲ ಬರೆದು ಕೊಟ್ಟಿ ನೀನು? ಏನು ನನಗೆ ಬರ್ದು ಕೊಟ್ಟು ರೊಕ್ಕ ಕೊಟ್ಟಿ ನೀನು? ಹಾಂ, ಇವತ್ತು ಸಮಾಜದ ಅನ್ಯಾಯಕ್ಕೆ ಇವತ್ತು ನಿನ್ನಂಥ ನಿರೋಧಕ್ಕೆ ಇವತ್ತು ನಮ್ಮ ಸಮಾಜ ಈ ಮಟ್ಟಕ್ಕೆ ಬಂದಿರೋದು. 2012 13 ಅವತ್ತು ನಾವು ಮಾಡಿದ ತಪ್ಪು, ನಾವೇ ಸುಮ್ಮನಿದ್ರೆ ಇವತ್ತು ಈ ಪರಿಸ್ಥಿತಿ ನಮ್ಮ ಮಠ ಬರ್ತಿರಲಿಲ್ಲ. ರಾತ್ರಿ ಎಲ್ಲ ಹೋರಾಟ ಮಾಡಿಲ್ಲ. ಅವತ್ತು ರಾತ್ರಿ ಎಲ್ಲ ಹೋರಾಟ ಮಾಡಿದ್ವಿ. ನೀವು ಪ್ರಾಮಾಣಿಕರು, ನೀವು ನಿಷ್ಠೆ ಇದೆ ಅಂತಂದೇಳಿ. ಈಗ ಗೊತ್ತಾಗ್ತಾ ಇದೆ. ಕೈ ಮಾಡಿದ್ರೆ ಅವತ್ತು ನಾವಿಲ್ಲದ್ರೆ ನೀವೇನಾಗ್ತಿದ್ರಿ ಪರಿಸ್ಥಿತಿ ನಿಮ್ಮದು? ಈಗ ಮಾತಾಡ್ತೀಯ? ಏನು ಭಾಳ ಬಂಡವಾಳ ಬೆಚ್ತೀರಿ? ಏನು ಬೆಚ್ತೀವಿ? ಬೇಕಾದ ಬೆಚ್ಚು. ನಾವೆಲ್ಲದಕ್ಕೂ ಸಿದ್ಧದೇವಿ. ನಾವು ಸ್ವಚ್ಛ ಇರೋರು, ಯಾವ್ದಕ್ಕೆ ಎದ್ರ ಮಕ್ಕಳೆಲ್ಲ ನಾವು. ನೀ ಹಂಗಾರ ಬಾ ನೀನು, ನಾವೆಲ್ಲದಕ್ಕೂ ರೆಡಿ ಇದ್ದೇವೆ. ನಿನ್ನಂಗೆ ಲೂಟಿ ಹೊಡೆದ ರೊಕ್ಕದಾಗ ಅಲ್ಲ, ನಾವು ಬೆವರು ಸುರಿಸಿ ದುಡಿತೇವೆ. ಇವತ್ತು ನಾನು ಒಬ್ಬ ಎಕ್ಸ್ ಎಮ್ ಎಲ್ ಎ ಆದರೂ ಕೂಡ ಬೆಳಕರ ಕೂಲಿ ಕೆಲಸನ ಮಾಡೋದು ನಾನು. ನಿನ್ನಂಗೆ ಟೋಪಿ ಹಾಕೋ ಕೆಲಸ ಮಾಡಲ್ಲ. ಇವತ್ತು ಕೂಡ ಬೆವರು ಸುರಿಸಿ ದುಡಿದೇ ನಾನು ಅನ್ನ ಉಣ್ಣೋದು. ಇವತ್ತು ಅರುಣ್ ಕುಮಾರ್ ಪೂಜಾರಿ ಏನಂತ ಹರಿಹರ ತಾಲೂಕಿನಾಗೆ ಗೊತ್ತಿದೆ, ರಾಣೆಬೆನ್ನೂರು ತಾಲೂಕಿನಾಗೆ ಗೊತ್ತಿದೆ. ನಿನಗೆ ತಾಕತ್ತಿದ್ರೆ ನಾನು ಈಗ ಕರಿತೇನಲ್ಲ, ಬಾ. ಯಾರು ಸತ್ಯ ಗೊತ್ತಾಗಲಿ. ನಾವೇನು ಮಾಡಿದ್ದೇವೆ ಮಠಕ್ಕೆ? ನೀನೇನಪ್ಪ ಮಾಡಿ ಸುಳ ಮಗನ? ಮಾತಾಡ್ತೀಯ ನನ್ನ ಬಗ್ಗೆ? ಇನ್ನು ಇದು ಇಷ್ಟ ಇದೆ, ಮೈ ಮೇಲೆ ಬಂದು ಕಥೆನೇ ಬೇರೆ ಆಗ್ತೈತಿ. ನಾವೇನು ಜೀವಕ್ಕೆ ನೆದರಿ ಬಾಳೆ ಮಾಡಬೇಕಾಗಿಲ್ಲ. ನಮ್ಮ ಮನೆ ಬರೋ ಏನೈತೆ ಭಗವಂತ ಬರ್ದಾನ, ಅದೇನಾಯ್ತು ಆಗಲಿ. ನನ್ನ ಹಣೆ ಬರ್ದಾಗ ಮುಂದಿನ ಜನಸೇವೆ ಮಾಡಬೇಕು, ಜನಕ್ಕೆ ಒಳ್ಳೇದು ಮಾಡ್ಬೇಕು ಅನ್ನೋದು ನನ್ನ ಹಣೆ ಬರ್ದಾಗ ಬಂದ್ರೆ ಯಾರ ಕೈಲಿ ತಪ್ಸೋಕ್ಕಾಗಲ್ಲ. ಇವತ್ತು ಏನೋ ನಾವು ಟಿಕೆಟ್ ಕೊಡ್ಸೀವಿ ಅಂತ ಹೇಳಿದ್ನಂತೆ. ಹೌದಪ್ಪ, ನೀ ಟಿಕೆಟ್ ಕೊಡ್ಸಿಯಾ? ಇವತ್ತು ಟಿಕೆಟ್ ಹೆಂಗೆ ಕೊಡ್ಸಿದ್ರು ಅಂತಂದು ಯಾರಿಗೆ ಗೊತ್ತಿದೆ? ಇವತ್ತು ವಚನಾನಂದ ಶ್ರೀಗಳವರು ಸ್ವತಃ ಯಡಿಯೂರಪ್ಪ ಸಾಹೇಬರು ಫೋನ್ ಮಾಡಿ, ನಾವು ನಿಮ್ಮ ಸಮಾಜದವ್ರಿಗೆ ಕೊಡ್ತೇವೆ, ಯಾರಿಗೆ ಕೊಡ್ಬೇಕಂದಾಗ ನನಗೆ ಫೋನ್ ಮಾಡಿ ಬೆಂಗಳೂರಿಗೆ ಕರ್ಸ್ಕೊಂಡು ಇವತ್ತು ಪೂಜ್ಯರ ಆಶೀರ್ವಾದ, ಇವತ್ತು ಎಲ್ಲ ಸಮಾಜದವರು ಆಶೀರ್ವಾದ ಮಾಡಿದರು. ಟಿಕೆಟ್ ತಗೊಂಬಂದ್ಮೇಲೆ ನನ್ನ ಚಿನ್ನಾಯ್ತನ್ನು ಮಾಡಿದರು. ಅಷ್ಟೇ ನಾವು ಪ್ರಾಮಾಣಿಕವಾಗಿ, ನಾನು ಆಗಲೇ ಹೇಳಿದ್ನಲ್ಲ, ಸರ್ವರ್ಗೆ ಸಮಬಾಳು ಸಮಫಲ ಅಂತಕ್ಕಂಥದ್ದು. ಯಾರನ್ನ ಮನೆಗೆ ಬಂದವರಿಗೆ ನನ್ನ ಕೈಲಾದಷ್ಟು ಅಳಲು ಸೇವೆ ಮಾಡಿ ಅವ್ರ ಕೆಲಸವನ್ನು ಮಾಡಿಕೊಟ್ಟೇನೆ. ನಾನು ಪ್ರಾಮಾಣಿಕತೆ ಇದ್ದದಕ್ಕೆ ನನಗೆ 19 ಟಿಕೆಟ್ ಕೊಡ್ತು ಪಾರ್ಟಿ. ನಾವು ನಿಮ್ಮಂಗೆ 420 ಮಾಡಲ್ಲ ಕೆಲಸ. 420 ಕೆಲಸ ಮಾಡಿದರೆ ನಾವು ಒಬ್ಬ ಜನಪ್ರತಿನಿಧಿನೇ ಆಗ್ತಿರ್ಲಿಲ್ಲ. ನಾನು ಇವತ್ತು 42 ವರ್ಷಕ್ಕೆ ನಾನು ಶಾಸಕನಾಗಿ ಹೋಗ್ತಾನೆ ಅಂತಂದರೆ ನಾವು ಪ್ರಾಮಾಣಿಕತೆ ಇದ್ದದಕ್ಕೆ ಹೋಗಿದ್ದೇವೆ. ಬೇಕಾದಾಗ ಎಲ್ಲರೂ ಸಹಾಯ ಮಾಡಿರ್ತಾರೆ. ನಾನೇನು ಮಾಡೇನಿ ಅಂತ ಗೊತ್ತಿಲ್ಲ. 3 ವರ್ಷದಲ್ಲಿ ನಾನೇ ಅರುಣ್ ಕುಮಾರ್ ಪೂಜಾರಿ ಅಂತ ಫೋನ್ನಾಗ ಮಾತಾಡ್ತಿದ್ದೆಲ್ಲಪ್ಪ, ನಾನೇ ಎಮ್ ಎಲ್ ಎ ಅಂತ ಮಾತಾಡ್ತಿದ್ದೆಲ್ಲ. ಮರ್ತೀಯ ಅದನ್ನು? ಅಧಿಕಾರಿಗಳಿಗೆ ನಾನೇ ಹೇಳಿ ಅರುಣ್ ಕುಮಾರ್ ಪೂಜಾರಿ ಅಂತ ಮಾತಾಡ್ತಿದ್ದ. ಇದು ಮರ್ತಿದೀಯ ನೀನು? ಬೇಕಾದಾಗ ಒಂಥರ, ಬೇಡದಾಗ ಒಂಥರ. ನೀ ಬಾ, ಪತ್ರಿಕೆ ಬೇಡಪ್ಪ. ನೀನು ಅಷ್ಟು ಪ್ರಾಮಾಣಿಕತೆ ಇದ್ದರೆ ಇವತ್ತು ನಿನಗೆ ಪತ್ರಿಕೆ ಮುದ್ದಾಗಂತ ಉತ್ತರ ಕೊಡ್ತಾಯಿದ್ದೀನಿ ನಾನು. ನೀನು ಅಷ್ಟು ಸಾಚ ಇದ್ದರೆ ನಾನು ಇಲ್ಲೇ ಇರ್ತೇನೆ. ಬಾ, ನಾನು ಇದ್ರಿಗೆ ನಿನ್ನಿದ್ವಲ್ಲ, ಬರಬೇಕಾಗಿತ್ತು ನೀನು. ಪೊಲೀಸ್ರನ್ನೆಲ್ಲ ಸೆಕ್ಯೂರಿಟಿ ತಗೊಂಡು ನಮ್ಮನ್ನೆಲ್ಲ ಅರೆಸ್ಟ್ ಮಾಡಿಸಿ, ನೀವು ಅಷ್ಟು ಪ್ರಾಮಾಣಿಕ ನಮ್ಮನ್ನ ಅರೆಸ್ಟ್ ಮಾಡಿಸ್ಬೇಕಾಗಿತ್ತು. ಯಾಕೆ ನಮ್ಮ ಕೂಡ ಮಾತಾಡೋಕ್ಕೆ ತಾಕತ್ತಿಲ್ಲ ನಿಮಗೆ? ದಮ್ಮಿಲ್ಲ? ಇವತ್ತು ಪ್ರತಿಯೊಬ್ಬ ಭಕ್ತರು ಜಾತ್ಯತೀತವಾಗಿ ಕೊಟ್ಟಿರ್ತಕ್ಕಂಥ ಹಣ ಪಂಚಮಶಾಲೆ ಪೀಠಕ್ಕೆ, ಬರೀ ಪಂಚಮಶಾಲೆಗಳು ಅಷ್ಟೇ ಕೊಟ್ಟಿಲ್ಲ, ಎಲ್ಲ ಸಮಾಜದವರು ಕೂಡ ಸಹಾಯ ಮಾಡಿರ್ತಕ್ಕಂಥದ್ದು. ನಿಮ್ಮದು ಏನಿದೆ, ಶ್ಯಾಮನೂರು ಶಿವಶಂಕರಪ್ಪರು ಕೊಟ್ಟಿರ್ತಕ್ಕಂಥದ್ದು ಹರ ದೇವಸ್ಥಾನಕ್ಕೆ, ಬಸವರಾಜ ಬೊಮ್ಮಾಯಿಯವರು ಕೊಟ್ಟಿರ್ತಕ್ಕಂಥದ್ದು ಮಹಾಂತಪ್ಪರ ಗದ್ದಿಗೆಗೆ, ಭೂಮಿ ಕೊಟ್ಟದ್ದು ಕರುಣಾಕರ ರೆಡ್ಡಿ, ಫೌಂಡೇಶನ್ ಹಾಕಿದ್ದು ಅಶೋಕ್ ಕೇಣಿ. ನಿಮ್ದೇನಪ್ಪ ಸಾಧನೆ? 2008ರಿಂದ ಎಷ್ಟು ಲೂಟಿ ಹೊಡೆದಿರಿ ನೀವು? ಆ ಲೆಕ್ಕ ಕೊಡ್ರಿ ಅನ್ನೋದಕ್ಕೆ ಇವತ್ತು ನನ್ನ ಬಂಡವಾಳ ಬೆಚ್ಚ. ಅಯ್ಯೋ ಇಕ್ಕೆ ಮರ್ಯಾ, ನೀನು ನನ್ನ ಲೆಕ್ಕ ಕೊಟ್ಟು ಪೂರ್ತಿ ಬಂಡವಾಳ ಬೆಚ್ಚಿಕ್ಕೆ ನಾವೇನು ಬೇಡನಲ್ಲ. ಲೆಕ್ಕ ಕೊಡು ಫಸ್ಟ್ ಲೆಕ್ಕ ಕೊಡ್ಬೇಕು.
ಈ ಲೆಕ್ಕ ಕೊಡೋ ಚಳವಳಿ ಇಲ್ಲಿಗೆ ಮುಗಿಯಲ್ಲ. ನಾನಿನ್ನು ನಿನ್ನೆ ಮೊನ್ನೆ ಮುಂಚೆ ಯಾವತ್ತು ಮಾತಾಡಿದೆ, ಇವತ್ತು ಹೇಳ್ತಾ ಇದನ್ನು ಕೇಳು. ನೀವೇನಾದರೂ ಲೆಕ್ಕ ಕೊಡಲಿಲ್ಲ ಅಂದರೆ ನಿಮ್ಮ ಮನೆಗೆ ಬರ್ತೇವೆ, ಮನೆ ಬಂದು ಮುತ್ಕೊಂಡು ಶಾಮೀನು ಹಾಕಿ ಕೂತ್ಕೊಂತೇವೆ, ಧರಣಿ ಕೂರ್ತೇವೆ ಲೆಕ್ಕ ಕೊಡಲಿಲ್ಲ ಅಂದ್ರೆ. ಸಮಾಜದ ರೊಕ್ಕ, ಬಡವ್ರಿಗೆ ಬೆವರು ಸುರಿಸಿರ್ತಕ್ಕಂಥ ರೊಕ್ಕ. ಯಾಕಪ್ಪ ನೀವು ಸತ್ಯ ಇದ್ರೆ ಲೆಕ್ಕ ಕೊಡೋಕ್ಕೆ ಈಗ ಎಷ್ಟು ದಿವಸ ಆಯ್ತು? 3 ತಿಂಗಳು ಆಯ್ತಲ್ಲ. ಲೆಕ್ಕ ಕೇಳೋದಕ್ಕೆ ಗುರುಗಳು ಸರಿ ಇಲ್ಲ, ಲೆಕ್ಕ ಕೇಳೋದಕ್ಕೆ ಪ್ರಕಾಶ್ ಪಾಟೀಲ್ ಸರಿ ಇಲ್ಲ, ಹೊನ್ನಾಳಿ ಭವನ್ ಸರಿ ಇಲ್ಲ. ಆಯ್ತಪ್ಪ, ನಾವು ಯಾರು ಸರಿ ಇಲ್ಲ, ನೀವೇ ಸರಿ ಇರೋದಪ್ಪ. ನಾವೆಲ್ಲ ಕಳ್ರಿ ಇಲ್ಲಿ ಕುಂದ್ರೋರು. ನೀವು ಪ್ರಾಮಾಣಿಕರಲ್ಲ, ನೀವು ಸಾಚೆ ಅಲ್ಲ, ಕೊಡ್ರಿ ಲೆಕ್ಕನ. ಯಾಕೆ ಕೊಡ್ತಾ ಇಲ್ಲ ಲೆಕ್ಕನ? ನಾವು ಯಾರು ಸರಿ ಇಲ್ಲ ಬಿಡು, ನಾವೆಲ್ಲ ಕಳ್ರಿ. ನೀವು ನಿಯತ್ತಾಗಿ ಪ್ರಾಮಾಣಿಕತೆ ಇರ್ತಕ್ಕಂಥವ್ರಲ್ಲ, ಪಾಪ ಬೆವರು ಸುರಿಸಿ ಹಗಲು ರಾತ್ರಿ ದುಡ್ತಕ್ಕಂಥ ಹಣಲ್ಲ, ಕೊಡ್ರಿ ಮತ್ತು ಲೆಕ್ಕನ. ಯಾಕೆ ಕೊಡಲ್ಲ ಲೆಕ್ಕ ನೀವು? ಯಾರೋ ಹೇಳಿದಂತೆ ಪರಮೇಶ್ ಗೌಡ್ರದ್ದು ಏನು ಶ್ರಮ ಇದೆ ರೀ. ಇಲ್ಲಿ ಒಬ್ಬ ಪಂಚಮ ಶಾಲೆಯವರು ಎಲ್ಲರಿಗೆ ಕೇಳೋಕ್ಕೆ ಅಧಿಕಾರ, ಕೊಟ್ಟನಿಗೂ ಅಧಿಕಾರ ಇದೆ ಕೇಳೋಕ್ಕೆ, ಕೊಡದ ಇದ್ದನಿಗೂ ಅಧಿಕಾರ ಇದೆ. ಲೆಕ್ಕ ಕೇಳೋಕೆ ಇಲ್ಲಿ ಎಲ್ಲರೂ ಸ್ವಾತಂತ್ರ್ಯ. ಅದೇ ಈಗ ಒಂದೇ ಉದಾಹರಣೆ, ನಾನು ಮಠ ಮಾನ್ಯಗಳು ಹೆಂಗೆ ನಡೀತಾವೆ ಅಂತ ಗೊತ್ತಿದೆ. ಪಕ್ಕಕ್ಕೆ ನಮ್ಮ ಕಾಗಿನಲ್ಲಿ ಗುರುಪೀಠ ಇದೆ. ಸುಮಾರು 2 ತಿಂಗಳಿಂದ ನೋಡ್ತಾ ಇದ್ದೇವೆ ನಾವು. ಭಕ್ತರು 10 ರೂಪಾಯಿ ಕೊಟ್ಟರು ರೆಸಿಪ್ಟ್ ಇಸ್ಕೊಂಡು ಆ ಪ್ರಾಮಾಣಿಕತೆ ಮೆರೆದಿದ್ದಾರೆ. ಇದು ರೀ ಸ್ಪಷ್ಟತೆ, ನಿಯತ್ತು. ಇವ್ರಿಗೆ ಎಲ್ಲಿದೆ ರೀ? ರಸೀದಿ ಇದೆ ಅಂತ ಕೇಳ್ತೀಯಲ್ಲ, ಎಷ್ಟು ಜನಕ್ಕೆ ರಸೀದಿ ಕೊಟ್ಟಿಯಪ್ಪ? ಎಷ್ಟು ಜನಕ್ಕೆ ರಸೀದಿ ಕೊಟ್ಟಿರಿ ನೀವು ದುಡ್ಡು ಇಸ್ಕೊಂಡು? ಹಾಂ, ಯಾರಿಗೆ ರೆಸಿಪ್ಟ್ ಇಲ್ಲ, ಎಲ್ಲ ಉಂಡಾಗುತ್ತಿಗೆ. ಈಗ ಲೆಕ್ಕ ಕೊಡ್ರಿ ಅಂತೀರಾ? ರೆಸಿಪ್ಟ್ ಎಲ್ಲ ಐತೆ ಅಂತೀರಾ? ಆಯ್ತು ಬಿಡು, ನಾನು ಕೊಟ್ಟಿರೋದಕ್ಕೆ ರೆಸಿಪ್ಟ್ ಇಲ್ಲ, ಆಯ್ತು ನಿನ್ನಂತಲೇ ಬರ್ತೇನೆ. ನೀನು ಕೊಟ್ಟಿರೋಕ್ಕೆ ನನ್ನ ಹತ್ರ ನನಗೇನು ಸಾಕ್ಷಿ ಹೇಳಿಯಲ್ಲ? ಏನೋ ಪತ್ರ ತೋರಿಸಿದ್ದಾನೆ. ನಾವಂತ್ರ ಯಾವ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾವು ಮಾತಾಡೋಲ್ಲ. ಯಾಕಂದ್ರೆ ನಾವು ಕಳ್ತನ ಮಾಡಲ್ಲ, ಸುಳ್ತನ ಇಲ್ಲ, ನಾವು ಪ್ರಾಮಾಣಿಕ ಅದಾವೆ, ಶ್ರದ್ಧೆಯಿಂದಿದ್ದಾವೆ. ನಮ್ಮ ಹತ್ರ ಯಾವ ಎವಿಡೆನ್ಸ್, ಈ ಕಳ್ರ ಅದನ್ನೆಲ್ಲ ಎವಿಡೆನ್ಸ್ ಇಟ್ಕೊಳೋದು, ಸಾಕ್ಷಿ ಇಟ್ಕೊಂಡು ಮಾತಾಡೋದು. ಅವ್ರಿಗೆ ಚಾಳ ಇರ್ತೈತಿ, ಅದು ರೂಢ ಇರ್ತೈತೆ ಅವ್ರಿಗೆ. ನಮಗೆ ಅದ್ರ ಅವಶ್ಯಕತೆ ಇಲ್ಲ. ನಾವು ಯಾರಿಗೆ ಒಂದು ಏನೋ ನಮ್ಮ ಕೈಲಾದಷ್ಟು ಸಹಾಯ ಮಾಡಿವಿ ಅಂದರೆ, ನಮ್ಮ ಈ ಕೈ ಕೊಟ್ಟದ್ದು ಎಡಗೈ ಗೊತ್ತಾಗ್ಬಿಡ್ದన్నారు ನಾವು. ಅದಕ್ಕೆ ನಾವಂತರೂ ಇವತ್ತು ಅವನೇನು ನನ್ನ ವಿರುದ್ಧ ಮಾತನಾಡಿದ್ದಾನೆ, ಇವತ್ತಿದೆ ಪ್ರೆಸ್ ಮೀಟ್ ಲಾಸ್ಟ್ ನಂದು. ನಾನು ಯಾವತ್ತೂ ಕೂಡ ಪತ್ರಿಕೆ ಆಮೇಲೆ ಪ್ರಚಾರಕ್ಕೆ ಓದೋನಲ್ಲ ಜಾಸ್ತಿ ನಾನು. ಅವನೇನಾದರೂ ಇನ್ನೊಂದು ಇದ್ರ ಮೇಲೆ ಅವನು ನನ್ನ ಬಗ್ಗೆ ಮಾತಾಡಿದ್ರೆ ನಾನು ಸೀದಾ ಮನೆಗೆ ಹೋಗ್ತೇನೆ. ಸೀದಾ ಮನೆಗೆ ಹೋಗ್ತೇನೆ, ಎಳ್ಕೊಂಬರ್ತೇವೆ ಇಲ್ಲೇ ಮಠಕ್ಕೆ. ಇಲ್ಲೇ ಆಗ್ಬೇಕು, ಅದೇನಿದ್ರು ನಿರ್ಣಯ ಸತ್ಯ ಗಂಟು ಹೊಡಿತೈತಿ. ಇಲ್ಲಿ ನಿರ್ಣಯ ಆಗಲಿ. ನಾವೇನಾದರೂ ಇದ್ರಲ್ಲಿ ಸುಳ್ಳು ಹೇಳ್ತಾ ಬಂದರೆ, ನಾವು ಈ ಮಠಕ್ಕೆ ನಾವೇನು ಮಾಡಿಲ್ಲ ಅಂದರೆ, ಆ ಭಗವಂತ ಸ್ವಾಮಿ ನೋಡ್ಕೊಳ್ಳಿ ನಮ್ಮನ್ನ. ಧರ್ಮಸ್ಥಳಕ್ಕೆ ಕರೆದ ನೀನು, ಇಲ್ಲಿ ಬೇಡ ಧರ್ಮಸ್ಥಳಕ್ಕೆ ಬಾ. ಮೊನ್ನೆ ಏನೋ ರಾಣೆಮನೆಗೆ ಹೇಳಿದ್ನಂತ ಒಂದು ದಿವಸ ಬಂದಾಗ, ನಾನು ಪ್ರಮಾಣ ಮಾಡೋಕ್ಕೆ ರೆಡಿ ಇದ್ದೇನೆ. ಬಾರಪ್ಪ, ಯಾರ್ದೋ ಇದ್ರಿಗೆ ಹೇಳಿದ್ರಲ್ಲ, ನಾನು ಕರೆದಾನಲ್ಲ, ಬಾ. ಯಾಕೆ ಬರಲ್ಲಪ್ಪ ನೀವು? ಇವತ್ತು ಪುಣಾತ್ಮ ಕೊಟ್ಟಿರ್ತಕ್ಕಂಥದ್ದು BS ಯಡಿಯೂರಪ್ಪ ಸರ್ಕಾರ ಇದ್ದಾಗ, ಮುಖ್ಯಮಂತ್ರಿಗಳಿದ್ದಾಗ, ಇಲ್ಲಿ ಜಾತ್ರೆ ಮುಗಿಸಿ 2ನೇ ಜಾತ್ರೆ ಮುಗಿಸಿ ರಾಣೆಮನ ಇದು ದಾವಣಗೆರೆ GMEಟಿಗೆ ಹೋಗ್ತಿದ್ದಂಗೆ ಅವ್ರು ಹೆಲಿಕಾಪ್ಟರ್ ಮೇಲೆ ಹೊರ್ತಿದ್ದಂಗೆ ಟ್ರಸ್ಟ್ ಅಕೌಂಟಿಗೆ 10 ಕೋಟಿ ಜಮಾ ಆಯಿತು. ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಆದಮೇಲೆ ಹಣ ಕೊಟ್ಟರು. ಅದು ಯಾವುದೂ ಲೆಕ್ಕನೇ ಇಲ್ಲ ಸರ್. ಈಗ ಇನ್ನೊಂದು ಹೇಳ್ತಾನೆ ಕೇಳಿ. ಆಯ್ತಪ್ಪ, PD ಒಂದು ಫೋರ್ಜರಿ ಸೈನ್ ಮಾಡಿದ್ದ್ಯಾರು? ಟ್ರಸ್ಟ್ಗಳನ್ನ ಫೋರ್ಜರಿ ಸೈನ್ ಮಾಡಿದ್ದ್ಯಾರು? ಯಾರು ಮಾಡಿದ್ರಪ್ಪ? ಎಲ್ಲ ಫೋರ್ಜರಿ ಸೈನ್ ಮಾಡಿ ರೊಕ್ಕ ತೆಗೆದಿರ್ತಕ್ಕಂಥದ್ದು. ಬರೀ ಸರ್ಕಾರ ಕೊಟ್ಟಿರ್ತಕ್ಕಂಥ 10 ಕೋಟಿಯಲ್ಲಿ 5 ಕೋಟಿ ಹಗರಣ ಆಗಿದೆ. ಈಗೇನು ಆ ಟ್ರಸ್ಟ್ಗಳಾಗಿದಾರಲ್ಲ, ಅವರೇ ತೆಗೆದಿರೋದು, ನಾವಲ್ಲ. ಈಗೇನು ಅವ್ರು 12 ಜನ ನಿನ್ನ ಟ್ರಸ್ಟ್ಗಳಾಗಿದ್ರಲ್ಲ, ಅವರೇ ಇದನ್ನೆಲ್ಲ ತೆಗೆದು ಸರ್ವೆ ಮಾಡಿಸಿ 5 ಕೋಟಿ ಹಗರಣ ಆಗಿದೆ ಅಂತ ಅವರೇ ಹೇಳಿರೋದು. ಈಗ ಅವರೆಲ್ಲ ಒಂದಾಗ್ಬಿಟ್ರ. ಆಗಲಿ, ಸಂತೋಷ, ಅವ್ರ ಒಗ್ಗಟ್ಟು ಚೆನ್ನಾಗಿದೆ.
ನಿಮ್ಮ 12 ಜನದ ಮೇಲೆ ಪಂಚಮಶಾಲಿ ಸಮಾಜ ನಿರ್ಣಯ ಮಾಡಲ್ಲ. 80 ಲಕ್ಷ ಪಂಚಮಶಾಲಿಗಳು ಇವತ್ತು ಸ್ವಾಮೀಜಿ ಜೊತೆಗೆ ಇದ್ದಾರೆ. ನಿಮ್ಮ 12 ಜನ ಮೈನಸ್ ಮಾಡಿ, ನೀವೇನು ನಮ್ಮ ಜೊತೆಗೆ ಸಮಾಜ ಇದೆ ಅಂತಂದು ಏನು ಅನ್ಕೊಂಡು ಇವತ್ತು ಮಾಡಿದಿರಲ್ಲ. ಈ ಪೊಲೀಸ್ ಸೆಕ್ಯೂರಿಟಿ ತಗೊಂಡ್ಬಂದು ನಿನ್ನ ಮೀಟಿಂಗ್ ಮಾಡಿದಿರಲ್ಲ, ಬರ್ರಿ ಅದನ್ನೆಲ್ಲ ಬಿಟ್ಟು ನೀವು ಶ್ರದ್ಧೆ ಪ್ರಾಮಾಣಿಕತೆ ನೀವು ಮಾಡಿದ್ದೆಲ್ಲ ಕರೆಕ್ಟೇ ಇದ್ದರೆ ಸಾರ್ವಜನಿಕರ ಶಾಮೀನು ಹಾಕೋಣ, ಭಕ್ತರು ಸೇರ್ಸೋಣ. ಲೆಕ್ಕ ಕೊಡ್ರಿ. 2008 ಒಂದೇ ಎಕ್ಸಾಂಪಲ್, 2.5 ವರ್ಷದಿಂದ ಡಾಕ್ಟರ್ ರಾಜ್ಕುಮಾರ್ ಅಂತಂದೇಳಿ ಆಡಳಿತಾಧಿಕಾರಿ ಇವರೇ ಮಾಡ್ಕೊಂಬಂದರು ಹೊನ್ನಾಳಿಗೆ ಹೋಗಿ. ಅವರು ಆಡಳಿತಾಧಿಕಾರಿ ಆದಮೇಲೆ 1,74,00,000 ಭಕ್ತರು ಕೊಟ್ಟಂಥ ಹಣ ಇವತ್ತು ಡಿಪಾಸಿಟ್ ಮಾಡಿ ಅದರಲ್ಲಿ ಬಂದಂಥ ಹಣದಲ್ಲಿ ಮಠ ನಡೆಸ್ತಾ ಇದ್ದಾರೆ. 2008ರಿಂದ ಇಲ್ಲಿವರೆಗೆ ಮತ್ತೆಲ್ಲಿದೆ ಲೆಕ್ಕ? ಲೆಕ್ಕ ಕೊಡಬೇಕಲ್ಲ ನೀವು. ನಾವು ಲೆಕ್ಕ ಕೊಡ್ರಿ ಫಸ್ಟು. ಮುಂದಿನೇನು ಸ್ವಾಮೀಜಿ ವಿಚಾರ ಮಾತಾಡ್ತೀರಿ, ಫಸ್ಟ್ ನೀವು ಲೆಕ್ಕ ಕೊಡ್ರಿ. ಸ್ವಾಮೀಜಿಗಳು ಉಚ್ಚಾಟನೆ ಮಾಡೋಕ್ಕೆ ನೀವು ಯಾರು? ನಿಮಗೇನು ರೈಟ್ಸ್ ಇದೆ? ಬೈಲ ಏನು ಹೇಳ್ತೈತೆ ನೋಡಿರಾ? ನಿಮಗೆ ಅಧಿಕಾರನೇ ಇಲ್ಲ ಉಚ್ಚಾಟನೆ ಮಾಡೋಕ್ಕೆ. ಉಚ್ಚಾಟನೆ ಮಾಡೋಕ್ಕಂಥ ಅಧಿಕಾರ ಇರೋದು ಭಕ್ತ ಸಮೂಹ. ನಿನ್ನೆ ಭಕ್ತ ಸಮೂಹ ರಾತ್ರಿ 3,500-4,000 ಜನ ಸೇರಿ ನಿಮ್ಮನ್ನೇ ಟ್ರಸ್ಟಿಗಳನ್ನೇ ಡಿಸಾಲ್ವ್ ಮಾಡಿದ್ದೀವಿ. ಟ್ರಸ್ಟಿಗಳನ್ನೇ ಡಿಸಾಲ್ವ್ ಮಾಡಿದ್ದೇವೆ ನಾವು. ನೀವು ನಮ್ಮ ಟ್ರಸ್ಟಿಗಳಲ್ಲ, ನಾವು ನಿರ್ಣಯ ಮಾಡಿದ್ದೇವೆ, ನಿನ್ನ ಸಮಾಜ ನಿರ್ಣಯ ಮಾಡಿದೆ. ಇವತ್ತು ಸಮಾಜ ಇವತ್ತು ಕಟ್ಟಬೇಕಾದ್ರೆ ಒಬ್ಬರಿಂದ ಕಟ್ಟಿಲ್ಲ, ಇಡೀ ರಾಜ್ಯಾದ್ಯಂತ ಭಕ್ತರು ಎಲ್ಲರ ಸಹಾಯ ಸಹಕಾರದಿಂದ ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಇವತ್ತಿಷ್ಟು ಬೆಳೆದು ನಿಂತಿದೆ. ಇದನ್ನೇನೋ ಬೆಳೆಸೋಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮ ಸ್ವಾರ್ಥಕ್ಕೋಸ್ಕರ ಇವತ್ತು ಸಮಾಜವನ್ನು ಬಳಸ್ಕೊಂಡು ಸಮಾಜವನ್ನು ಇವತ್ತು ಬೀದಿ ತಂದು ನಿಲ್ಲಿಸಿದಾರಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಆಯ್ತಪ್ಪ, ನಾವೇನೋ ಬಿಡು. ನೀನೇನಿದ್ದೆಪ್ಪ ಮುಂಚೆನ 150-200 ಎಕರೆ ಅಡಿಕೆ ತೋಟ ಇತ್ತ ನಿಂದು? 150-200 ಎಕರೆ ಅಡಿಕೆ ತೋಟ ಇತ್ತ ನಿಂದು ಅಂಗನವಾಡಿಗ? ಏನಿತ್ತಪ್ಪ ನಿಂದು? ನಾವೇನೋ ಬಿಡು, ನನ್ನ ಹತ್ರ 20,000 ಇದ್ದಲ್ಲ, ನನಗೆ ಯೋಗ್ಯತೆ ಇಲ್ಲ. ನೀನು ಯೋಗ್ಯತೆ ಇದ್ದಾನು 200 ಎಕರೆ ಅಡಿಕೆ ತೋಟ ಶ್ರೀಮಂತ ನೀನು. ಇವತ್ತು ಮಾತಾಡ್ತೀರ ಯೋಗ್ಯತೆ ಬಗ್ಗೆ? ಯಾರು ಯೋಗ್ಯತೆ ಏನಂತ ಜನ ತೀರ್ಮಾನ ಮಾಡ್ತಾರೆ. ಇವತ್ತು ನನಗೆ ಯೋಗ್ಯತೆ ಇದ್ರೆ ಜನ ನನಗೆ ಬೆಂಬಲ ಮಾಡ್ತಾರೆ, ನಿನ್ನ ಯೋಗ್ಯತೆ ಇದ್ದರೆ ನಿನ್ನ ಬೆಂಬಲ ಮಾಡ್ತಾರೆ. ನಿಮ್ಮ ಯೋಗ್ಯತೆ ಏನಂತ ನಿನ್ನೇನೆ ಗೊತ್ತಾಗಿದೆ, ಬಂಡವಾಳ ನಿಮ್ಮದು. ಬರ್ರಿ, ನಿಮಗೆ ತಾಕತ್ತಿದ್ರೆ ಈಗೂ ನಾವು ರೆಡಿ ಇದ್ದೇವೆ. ನಾನು ನಿಮ್ಮಂಗೆ ಪೊಲೀಸ್ ಪ್ರೊಡಕ್ಷನ್ ತಗೊಂಡು ಒಳ ಬರಲ್ಲ ನಾವು. ನಾಚಿಕಾಗಲ್ಲ ನಿಮಗೆ? ಪೊಲೀಸ್ ಪ್ರೊಡಕ್ಷನ್ ತಗೊಂಡು ಸಮಾಜದ ಮಠದೊಳಗೆ ಬರ್ತೀರಿ. ಬಂದು ಸ್ವಾಮೀಜಿ ತೆಗೆದ್ಬಿಟ್ಟು ನಾವು ಇದ್ವಲ್ಲ ನಿನ್ನೆ ಸಾಯಂಕಾಲ 3,500-4,000 ಜನ ಇದ್ವಿ ಭಕ್ತರು. ಮತ್ತು ಯಾಕಪ್ಪ ಬರಲಿಲ್ಲ ನೀವು? ಆ ಭಕ್ತರ ನಡುವೆ ಬಂದು ನೀವು ನಿರ್ಣಯ ಮಾಡ್ಬೇಕತ್ತಲ್ಲ, ಸ್ವಾಮೀಜಿಯನ್ನು ಉಚ್ಚಾಟನೆ ಮಾಡಿದ್ದೀವಿ ಅಂತ. ಮತ್ತು ಆ ನಿರ್ಣಯ ಯಾಕೆ ಮಾಡಲಿಲ್ಲ ನೀವು? ಎಲ್ಲ 4 ಗೋಡೆ ಹಾಳಿ ಮೇಲೆ, ನಿಮ್ಮ ಹಾಳಿ ಮೇಲೆ ಅಷ್ಟಾದ ನಿಮ್ಮದು. ಭಕ್ತದ ಹೃದಯದಲ್ಲಿ ವಚನಾನಂದ ಶ್ರೀಗಳಿದ್ದಾರೆ. ಭಕ್ತರು ಇವತ್ತು ಕಟ್ಟಿರ್ತಕ್ಕಂಥ ಮಠ ಯಾರೇ ಒಬ್ಬರು ಕಟ್ಟಿಲ್ಲ. ಎಲ್ಲ ಹನಿ 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 ಸೇರಿ ಇವತ್ತಿಷ್ಟು ದೊಡ್ಡ ಮಟ್ಟಕ್ಕಾಗಿದೆ. ಇವತ್ತು ನಾನು ಇಷ್ಟೇ ಹೇಳೋದು, ನನ್ನ ವೈಯಕ್ತಿಕ ಇದ್ದರೆ ವೈಯಕ್ತಿಕ ಬಾ, ಸಮಾಜ ಅಂತ ಅಂದರೆ ಸಮಾಜ ಜೊತೆಗೆ ಬಾ. ನೀನು ಯಾವ ಹ್ಯಾಂಗಲ್ಲೇ ಬಂದರೆ ಎಲ್ಲದಕ್ಕೂ ರೆಡಿ ಇದ್ದೇನೆ ನಾನು. ನಾವೇನು ಇನ್ಸರಿಯರ್ ಮಕ್ಕಳಲ್ಲ, ಇನ್ಸರಿಯ ಮಕ್ಕಳೆಲ್ಲ ನಾವು. ನಿನ್ನಂಗೆ ಚೆನ್ನಾಗಿ ನನಗೆ ಮಾತಾಡೋಕ್ಕೆ ಬರಲ್ಲ, ಈ ಮಳ್ಳಾಟ ಮಾಡೋಕ್ಕೆ ನನಗೆ ಬರಲ್ಲ. ನಾವೇನಿದ್ರು ನಮ್ಮ ಹಳ್ಳಿ ಸೊಗಡಿನ ಭಾಷೆ ನಾವು ಇದೇ ಥರ ಮಾತಾಡೋದು. ನೀ ಯಾವ ಇದ್ರಾಗಾರಪ್ಪ, ನಾವೆಲ್ಲದಕ್ಕೂ ಸಿದ್ಧಿದ್ದೀವಿ. ನಾವೇನು ಎದುರಿ ಹೋಗ್ತಕ್ಕಂಥರಲ್ಲ, ನಿಮ್ಮಂಗೆ ಪೊಲೀಸ್ ಪ್ರೊಡಕ್ಷನ್ ತಗೊಂಬಂದು ಒಳಗೆ ಬರೋರಲ್ಲ ನಾವು. ಈಗ ಒಕ್ಕನ್ಬೇಕಾದ್ರೆ ನಿನಗೆ ತಾಕತ್ತಿದ್ರೆ ನಾನೀಗ ಒಬ್ಬನ ಹೋಗ್ತಾನಪ್ಪ ರಾಣೆಬೆನ್ನೂರಿಗೆ. ನೀ ಬಾ, ತಡಿ, ನನ್ನ ತಡಿಬೇಕಲ್ಲ, ಬಾರಪ್ಪ, ತಡಿ ಬಾ. ನಾನು ಒಬ್ಬನೇ ನಿನ್ನ ಮನೆಗೆ ಬರ್ತಾನಪ್ಪ. ಮಾಡಿ ಏನು ಮಾಡ್ತೀನಿ ನೋಡೋಣ. ಏನು ಎಚ್ಚರಿಕೆ? ಇವು ಯಾವ ಗೊಡ್ಡ ಬೆದರಿಕೆಗೆ ಎದುರ ಮಗ ನಾನಲ್ಲ. ನನಗೆ ದೇವ್ರು ಎಲ್ಲ ಶಕ್ತಿ ಕೊಟ್ಟಾನೆ. ಇವತ್ತು ನನಗೆ ಗೊತ್ತಿದೆ, ನಾವು ಬಡ ಕುಟುಂಬದಿಂದ ಬಂದಾರ್ರಿ. ಇವತ್ತು ನಮ್ಮಪ್ಪ ಕಿಲಾಸ್ಕರ್ ಎಂಪ್ಲಾಯಿ, ಏನೋ ನಮ್ಮ ಕಕ್ಕ ಪುಣಾತ್ಮ ಮಾಡಿಕೊಟ್ಟು ಹೋದ, ಒಂದು ದಂಧೆ ಹಚ್ಚಿದ, ಅದರಲ್ಲಿ ಏನೋ ಮಾಡ್ಕೊಂಡು ಇವತ್ತು ಬಂದಿದ್ದೀವಿ.
ಕಷ್ಟ ಸುಖನ ಇವತ್ತು ಈ ಮಟ್ಟಕ್ಕೆ ಬಂದಿದ್ದೀವಿ. ನನ್ನ ಮಾಡ್ತಕ್ಕಂಥ ವೃತ್ತಿಗೆ ನನಗೆ ಗೌರವ ಇದೆ. ಇವತ್ತು ನಾನೊಬ್ಬ ಸಣ್ಣ ಇಟ್ಟಿಗೆ ಬಟ್ಟೆ ಮಾಡ್ತಾನೆ ಅಂದರೆ ನನಗೆ ಗೌರವ ಇದೆ. ಇವತ್ತು ನಾನೊಬ್ಬ ನಾನೀಗ ಮಾಜಿ ಶಾಸಕ ಆದರೂ ಕೂಡ ನನ್ನ ದಂಧೆ ಬಿಟ್ಟಿಲ್ಲ. ನಾನು ಅದೇ ದಂಧೆ ಮಾಡ್ತಾಯಿದ್ದೇನೆ. ನಿನ್ನಂಗೆ ಕತ್ರಿ ಕೆಲಸ ಮಾಡ್ತಾಯಿಲ್ಲ, ಟೋಪಿ ಕೆಲಸ ಮಾಡ್ತಾಯಿಲ್ಲ ನಾನು. ಅದಕ್ಕೆ ಬಾ, ಇದು ಪ್ರೆಸ್ ಮೀಟ್ ಇವತ್ತು ಲಾಸ್ಟ್. ನಿನಗೇನಿದ್ರೆ ಇಪ್ಪಟ್ಟು ಇದ್ರೆ ಇಪ್ಪಟ್ಟು ಏನಿದ್ರು ಹುಟ್ಟೋದೊಂದು ದಿವಸ, ಸಾಯೋದೊಂದು ದಿವಸ, ಹಾಗೇ ಬಿಡಲಿ. ಇದಕ್ಕೆ ರೆಡಿ ಇದ್ದರೆ ಬಾ ಮಗನ. ಎಸ್, ಥ್ಯಾಂಕ್ ಯು. ಇವತ್ತಿನ ಪರಿಸ್ಥಿತಿನೇ ಬೇರೆ. ವಚನಾನಂದ ಶ್ರೀಗಳವ್ರಿಗೆ ಭಾಳ ಗುರುತ್ವರ ಆದಂಥ ಆರೋಪಗಳು ಏನಿಲ್ಲ. ಅವ್ರ ಆರೋಪ ಏನು, ಸ್ವಾಮೀಜಿಗಳು ನಾವು ಹೇಳಿದಂಗೆ ಕೇಳಿಲ್ಲ, ನಾವು ಇಂಥವ್ರಿಗೆ ರೊಕ್ಕ ಕೊಡಿಸಿ ಅಂತ ಹೇಳಿದ್ವಿ, ಕೊಡಿಸ್ಲಿಲ್ಲ. ಅದಕ್ಕೆ ಸ್ವಾಮೀಜಿಯವ್ರನ್ನ ನಮ್ಮ ಲೆಕ್ಕ ಕೇಳಿದ್ರೆ ಉಚ್ಚಾಟನೆ ಮಾಡಬೇಕು. ಅವತ್ತಿನ ಪರಿಸ್ಥಿತಿ ಬೇರೆ ಸರ್. ಅವತ್ತಿನ ಜನ ಇಷ್ಟು ಹುಷಾರಿದ್ದಿಲ್ಲ, ಸಮಾಜನ ಇಷ್ಟು ಎತ್ತೆತ್ತಿದ್ದಿಲ್ಲ. ಸ್ಟಾರ್ಟಿಂಗ್ ಅದೇನು ಗೊತ್ತಾಗಲಿಲ್ಲ. ಆದರೆ ಈಗಿದೆಯಲ್ಲ ಸರ್, 2026 ಎಲ್ಲ ಪಂಚಮಶಾಲಿ ಸಮಾಜದಲ್ಲಿ ಭಾಳ ಬುದ್ಧಿ ಚುರುಕಾಗಿದೆ. ಈಗ ಭಾಳ ಎಲ್ಲರೂ ಕೂಡ ಭಾಳ ಹುಷಾರಿ ಅದಾರ ಈಗ ಸರ್. ಅವರು ಈಗ ಬೆಳಗ್ಗೆ ಉಚ್ಚಾಟನೆ ಮಾಡಿದ್ರಲ್ಲ ಸರ್, ಅವರು ಉಚ್ಚಾಟನೆ ಮಾಡಿದ್ರು ಇಲ್ಲೇ ಇದೇ ಜಾಗದಾಗ ಮಾಡೋಗ್ಯಾರಲ್ಲ, ಯಾಕೆ ಹೊರಗೆ ಹಾಕೋಕ್ಕಾಗಲಿಲ್ಲ ಅವ್ರ ಕೈಲಿ? ಹೊರಗೆ ಹಾಕ್ಬೋದಿತ್ತಲ್ಲ. ನಮ್ಮನ್ನೆಲ್ಲ ಅಲ್ಲಿ ಅರೆಸ್ಟ್ ಮಾಡಿದ್ರು ಬಿಡ್ರಿ, ನಾವು ಅಲ್ಲಿದ್ವಿ. ಮತ್ತು ಇವರೇ ಇದ್ರಲ್ಲ, ಹೊರಗೆ ಹಾಕ್ಬೋದಿತ್ತಲ್ಲ. ಅವ್ರನ್ನ ಹೊರಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಸರ್. ಈಗ ಅವ್ರಿಗೆ ಏನಾಗ್ಬಿಡತ್ತೆ, ಪೊಲೀಸರು ಅವ್ರ ಮನೆ ಆಸ್ತಿ ತಿಳ್ಕೊಂಬಿಟ್ರೆ, ಸರ್ಕಾರ ಅವ್ರ ಮನೆ ಆಸ್ತಿ ತಿಳ್ಕೊಂಬಿಟ್ರೆ ಸರ್. ಇವತ್ತು ನಾನು ಹೇಳ್ತಾ ಇದ್ದೀನಿ, ಕಾನೂನು ಬಗ್ಗೆ ನಮಗೆ ಭಾಳ ಗೌರವ ಇದೆ. ಅವ್ರು ಹೋಗ್ಲಿ, ಕೋರ್ಟಿಗೆ ಹೋಗ್ಲಿ, ನಾವು ಹೋಗ್ತೀವಿ. ಅದಕ್ಕೇನು ಉತ್ತರ ಕೊಡ್ಬೇಕು ಅಲ್ಲಿ ಕೋರ್ಟ್ನಾಗ ಕೊಡ್ತೇವೆ. ಅದಕ್ಕಿಂತ ಪೂರ್ವದಲ್ಲಿ ಸ್ವಾಮೀಜಿಯವರು ವಾರಂಟ್ರಿಯಾಗಿ ಹೋಗ್ತಕ್ಕಂಥ ತಪ್ಪನ್ನು ಏನೂ ಮಾಡಿಲ್ಲ. ಸ್ವಾಮೀಜಿಯವರು ಇವತ್ತು ಲಿಂಗಾಯಕ ಆದರೆ ಈ ಜಾಗದಲ್ಲೇ ಆಗ್ಬೇಕು. ಇವತ್ತು ಭಕ್ತ ಸಮೂಹ ನಿರ್ಣಯ ಮಾಡಿದೆ, ಈ ಮಠವನ್ನು ಬಿಟ್ಟು ಹೋಗ್ತಕ್ಕಂಥದ್ದು ಪ್ರಶ್ನೆನೇ ಇಲ್ಲ. ಇದು ಪಂಚಮಶಾಲಿ ಭಕ್ತರ ಮಠ. ಇಲ್ಲಿ ಭಕ್ತರು ಏನು ಹೇಳ್ತಾರೆ ಅದೇ ನಿರ್ಣಯ. ಯಾರೋ 12 ಜನ 13 ಜನ ಹೇಳಿದ ನಿರ್ಣಯ ಇಲ್ಲ. ಇವತ್ತೇನು ಸಮಾಜದ ಬಂಧುಗಳು ಏನು ಹೇಳ್ತಾರೆ ಅದೇ ನಿರ್ಣಯ ಫೈನಲ್. ನಾವು ನಿನ್ನೆ ಸುಮಾರು 2,500, 3,000, 4,000 ಜನ ಸೇರಿರ್ತಾರೆ ರಾತ್ರಿ ನಿರ್ಣಯ ಮಾಡಿದೆ. ಅವ್ರು ಏನಾದರೂ ಸ್ವಾಮೀಜಿಯವ್ರನ್ನ ಹಂಗೆ ಬಲವಂತವಾಗಿ ಏನಾದರೂ ತೆಗೆದಾಕಕ್ಕೆ ಬಂದರೆ ಬಿಡೋಕ್ಕಾಗಲ್ಲ ಸರ್. ಇದೇನು ಗೊಂಬೆ ಆಟ ಆಗಲ್ಲ ತೆಗೆದಾಕೋದು. ನಿನ್ನೆ ದಿವಸ ಕೇಳುವಾಗ ನಾವು ಒಂದು ಪ್ರಶ್ನೆ ಕೇಳಿದ್ವಿ, ನೀವು ಉಚ್ಚಾಟನೆ ಮಾಡಲಿಕ್ಕೆ ಭಕ್ತರ ಸಹಮತ ಇದೆ ಅಂತ ನಮ್ಮ ಗೆಳೆಯರೊಬ್ಬರು ಕೇಳಿದ್ರು. ಅವ್ರಿಗೆ ನಾವು ಭಕ್ತರಿಂದ 12 ಜನ ಆಯ್ಕೆ ಆಗಿದ್ವಿ ಅಲ್ಲ, ಅವ್ರು ಹೇಳಿದ್ರು ನಾವು ಭಕ್ತರಿಂದ ನಾವು 12 ಜನ ಆಯ್ಕೆ ಆಗಿದ್ರೆ ನಮ್ಮೆಲ್ಲ 80 ಲಕ್ಷ ಭಕ್ತರ ಹೇಳಿಕೆ ಹೇಳಿ ನಾವು ಹೇಳೋದನ್ನು ಅವ್ರು ಹೇಳ್ದಂಗೆ ಅನ್ನೋ ಮಾತಂದ್ರು ಅವರು. ಸರ್, ಒಂದು ನಿಮಿಷ ಹೇಳ್ತೀನಿ. ಈಗ ಸರ್, ಈಗ ಅವರು ಮಾಡ್ಕೊಂಡ್ರೆ ಆ ಟ್ರಸ್ಟ್ ಯಾರದರಂತ ಗೊತ್ತಿಲ್ಲ ಸರ್. ಆ ಟ್ರಸ್ಟಿಗಳು ಯಾರ ಇಲ್ಲಿ ಇನ್ನೊಂದು ಏನಾಗಿತ್ತು ಅಂದರೆ, ಬಿ ಸಿ ಉಮಾಪತಿ ಅವರು, ಇವ್ನು ಚಂದ್ರಶೇಖರ್, ಈ ನಮ್ಮ ಬಾಬಣ್ಣ ಟ್ರಸ್ಟಿ ಅದಾರೆ, ಒಂದು ಬೆಟ್ಟಪ್ಪ, ದಿಂಡೂರು, ನಾಗನಗೌಡರು, 7 ಜನ ಮೇನ್ ಟ್ರಸ್ಟಿ ಸರ್ ಅಷ್ಟೇ. ಇವ್ರು ಮತ್ತೆ ತಿರುಗಿ 5 ಜನ ಯಾವಾಗ ಮಾಡ್ಕೊಂಡ್ರೆ ಯಾರಿಗೂ ಗೊತ್ತಿಲ್ಲ, ಯಾರಿಗೆ ಗೊತ್ತಿಲ್ಲ. ಇವ್ರು ಸುಮ್ಮ ಅವ್ರಿಗೆ ಬೇಕಾದಂಗೆ ಈಗೇನು ಮಾಡೋದು ಗೊತ್ತೇನು ಸರ್, ಸ್ವಾಮೀಜಿ ಅವ್ರಿಗೆ ವೈಮನಸ್ ಬರೋದಕ್ಕೆ ಬಹುಮತ ಮಾಡ್ಕೊಂಡ್ಬಿಡ್ತಾರೆ. ನಾನು ಅವ್ರ ಜೊತೆ ಸ್ವಲ್ಪ ಇದ್ನಲ್ಲ, ಅನುಭವ ಐತಿ ಅವ್ರು ಏನೇನು ಮಾಡ್ತಾರಂತ, ಅದನ್ನ ಹೇಳ್ತಾನೆ ನಾನು. ಅನುಭವ ಇರೋದು ಹೇಳ್ಬೇಕಲ್ಲ. ಅವ್ರು ಏನು ಮಾಡ್ತಿದ್ರು ಅಂದರೆ, ಬಹುಮತಕ್ಕೆ ಏನು ಬೇಕು, ಈಗ ನಮ್ಮ ಹಾವೇರಿ ಸೀರೂರವರು ಮತ್ತು ಮಹೇಶ್ ಅಂತ ಟ್ರಸ್ಟಿ ಇದ್ದಾರೆ, ಇವ್ರಿಗೆ ವಿರುದ್ಧ ಇದ್ದಾರೆ ಅವರು. ಇವ್ರು ಯಾವಾಗ ಅವ್ರು ಕೂಡ ರಾಜ್ಯಗಾರ ಗೊತ್ತಾಗಲ್ಲ. ಅಂದರೆ ರಾತ್ರಿ ಇವರು ಮಾತಾಡ್ಕೊಂಡು ಬಹುಮತಕ್ಕೆ ಏನು ಬೇಕಲ್ಲ ಸರಿ ಮಾಡ್ಕೊಂಡ್ಬಿಡ್ತಾರೆ. ಸರಿ ಮಾಡ್ಕೊಳೋದು, ಎಲ್ಲೇ ಮೀಟಿಂಗ್ ಮಾಡೋದು, ಇಲ್ಲಿ ಬರೋದು, ಸ್ವಾಮೀಜಿಗಳನ್ನು ಉಚ್ಚಾಟಿಸಲಾಗಿದೆ. ಸರ್, ಈ ಟ್ರಸ್ಟ್ ಅಂತ ಇದೆಯಲ್ಲ, ಆ ಟ್ರಸ್ಟ್ಗೆ ಇಂತಿಷ್ಟು ಜನ ಮೆಂಬರ್ಸು, ಸದಸ್ಯರು ಅಥವಾ ಅವ್ರನ್ನ ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ನಡೆಸ ಯಾವುದು ನಡೆದಿಲ್ಲ ಸರ್. ನಾನು ಹೆಚ್ಚು ಕಮ್ಮಿ 2008ರಿಂದ ಇದನ್ನು ಸಾಫ್ ಮಾಡಿದ್ದ ನಾನು ಸರ್. ಈಗ ಹೇಳ್ತೀನಿ ಕೇಳ್ರಿ, ಇದನ್ನು ಏನೈತಲ್ಲ ಈ ಭೂಮಿನ ಸುಮಾರು 8ರಿಂದ 10 ದಿವಸ ನನ್ನದೇ ಸ್ವಂತ JCB ಬಿಟ್ಟು ಇದನ್ನು ಸಂಪೂರ್ಣ ಕ್ಲೀನ್ ಮಾಡಿಸಿದ ಜಾಗ ನಾನೇ ಸರ್. ಒಂದೇ ಉದಾಹರಣೆ, ಅವ್ರಿದ್ದಾಗ ಯಾರು ಬರ್ತಿರಲಿಲ್ಲ ನೋಡ್ರಿ, ಭಕ್ತರು ಹೆಂಗೆ ಬರ್ತಾರೆ, ಅವ್ರಿದ್ದಾಗ ಯಾರು ಬರ್ತಿರ್ಲಿಲ್ಲ. ಅವ್ರು ಕೆಟ್ಟುಳ ಹೊರಗೆ ಹೋಗ್ಬಿಟ್ಟವು ಅಂತ ಹೇಳಿ ನೋಡ್ರಿ, ಎಲ್ಲ ಹೆಂಗೆ ಬರ್ತಾರೆ. ಈಗ ಒಂದು ನಿಮಿಷಪ್ಪ ಸರ್, ಈಗ ನಾವು ನಮ್ಮ ಮಠದಲ್ಲಿ ಕುಂತ್ಕೊಂಡು ಮಾತಾಡ್ತಾಯಿದ್ದೀವಿ, ನಾವಿಲ್ಲಿ ಪ್ರೆಸ್ ಮೀಟ್ ಕರೆದೇವಿ.
ಅವರು ಇಲ್ಲೆಲ್ಲ ಮರದಡಿ ಪ್ರೊಡಕ್ಷನ್ ತಗೊಂಡು ಪ್ರೆಸ್ ಮೀಟ್ ಮಾಡಿ ಹೋದ್ರು. ನಾವು ಯಾವ ಪ್ರೊಡಕ್ಷನ್ ತಗೊಂಡಿಲ್ಲ ಏನಿಲ್ಲ. ಈಗ ನಾವು ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಈಗ ಅವ್ರಿಗೆ ಏನಾದ್ರು ತಾಕತ್ತಿದ್ರೆ ಈಗ ಒಳಗೆ ಬರಲಿ ಸರ್, ಇಲ್ಲಿ ಮಾಡಲಿ. ಈಗ ದಾವಣಗೆರೆಗೆ ಹೋಗಿ ಪ್ರೆಸ್ ಮೀಟ್ ಮಾಡೋದಂತದೆ ಅಂತ ನನ್ನ ವಿರುದ್ಧ, ಸ್ವಾಮೀಜಿಯವ್ರ ವಿರುದ್ಧ ಇಲ್ಲೇ ಮಾಡ್ಬೋದಿತ್ತಲ್ಲ. ಅವ್ರಿಗೆ ಅಷ್ಟು ಸತ್ಯ ಪ್ರಾಮಾಣಿಕತೆ ಸರ್ ಭಕ್ತರ ಮೇಲೆ ನಿಂತಿದೆ. ನಾವು ನಿನ್ನೆ ಸ್ವಾಮೀಜಿ ಅವ್ರಿಗೆ ಭಾಳ ಸ್ಪಷ್ಟವಾಗಿ ಹೇಳೀವಿ, ನೀವು ಅಖಂಡ ವೀರಶೈವ ಲಿಂಗಾಯತ ಪಂಚಮಶಾಲಿ ಭಕ್ತರ ಸ್ವಾಮೀಜಿ, ನೀವು ಯಾವುದೇ ಒಂದು 4-5 ಜನ ಸ್ವಾಮೀಜಿ ಅಲ್ಲ, ನೀವು ಭಕ್ತ ಸಮೂಹ. ಇವತ್ತು ನಾಳೆ ಅರುಣ್ ಕುಮಾರ್ ಬರ್ತಾನೆ, ಪಾಟೀಲ್ರು ಬರ್ತಾರೆ, ಇನ್ನೊಬ್ಬರು ಬರ್ತಾರೆ, ನೀವು ಬೇಡ. ನಿಮ್ಮ ಭಕ್ತರೇ ನಿಮ್ಮ ಆಸ್ತಿ, ಭಕ್ತರೇ ಸ್ವಾಮೀಜಿ ಆಸ್ತಿ. ಅಲ್ಲ, ಒಂದು ನಿಮಿಷ ಒಂದು ಕ್ಲಾರಿಫಿಕೇಷನ್ ಹೇಳ್ತೀನಿ. ನಿಮಗೆಲ್ಲ ಮಾಧ್ಯಮದವರು ಇರೋದ್ರಿಂದ ಹೇಳ್ತೀನಿ. ಇದು ಪೀಠ ಆರಂಭ ಆಗಿದ್ದು 2008 ಫೆಬ್ರವರಿ 17-18 ಪೀಠಾರೋಹಣ ಕಾರ್ಯಕ್ರಮ ಆಗಿದೆ. ಒಂದು ಸ್ವಲ್ಪ ಡೇಟ್ ಪರ್ಟಿಕ್ಯುಲರ್ ತಾವು ದಯವಿಟ್ಟು ಮೆನ್ಷನ್ ಮಾಡ್ತೀನಿ. ಫೆಬ್ರವರಿ 17-18 2008ರಲ್ಲಿ ಆಗಿದೆ ಪೀಠಾರೋಹಣ. ಪೂಜ್ಯರ ನೇಮಕ ಇವ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು. ಆದರೆ ಟ್ರಸ್ಟ್ ರಿಜಿಸ್ಟರ್ ಆಗಿರೋದು, ಅಸ್ತಿತ್ವಕ್ಕೆ ಬಂದಿರೋದು ಯಾವಾಗ ಅಂದರೆ ಇದು ಆ ಪೀಠಾರೋಹಣ ಆಗಿ 2 ತಿಂಗಳು, ಏಪ್ರಿಲ್ 9, 2008ರಂದು. ನೀವು ಮಾಧ್ಯಮ ಮಿತ್ರರು ನೋಡಿ, ಪೀಠ ಮೊದಲು, ಟ್ರಸ್ಟ್ ಮೊದಲು. 2008 ಏಪ್ರಿಲ್ 9 ಟ್ರಸ್ಟ್ ರಚನೆ ಆಗಿದೆ. ಅಲ್ಲ, ಇನ್ನೂ ಒಂದು ಹೇಳ್ತೀನಿ, ಹಂಗೆ ನಿಮ್ಗೆ ಹೇಳ್ಬಿಡ್ತೀನಿ. ಅವ್ರು ಮಾಡ್ಕೊಂಡಿರ್ತಕ್ಕಂಥ ಟ್ರಸ್ಟ್ ಡೀಡ್ನಲ್ಲಿ ಏನು ಒಟ್ಟಣಿಕೆ ಇದೆ ಅಂದರೆ, ನೀವೆಲ್ಲರೂ ಅದನ್ನು ಓದ್ರಿ, ಕೊಡ್ತೀವಿ ಕಾಪಿನ. ಕಾಲಮ್ 10, ಅದರೊಳಗೆ ಕಾಲಮ್ 10 ಅಂತಂದ ಇದೆ, ಮತ್ತು ಸಬ್ ಬ್ರ್ಯಾಕೆಟ್ ಸಿ ಅಂತ ಇದೆ. ಟ್ರಸ್ಟು ಮತ್ತು ಪೀಠದ ಮಧ್ಯೆ ಏನೇ ವಿವಾದ ಉಂಟಾದರೆ ಸಮಾಜ ಅಂತಿಮ, ಅಲ್ಲಿ ಇಂಗ್ಲೀಷ್ನಲ್ಲಿ ಸೆಲ್ ಅನ್ನೋ ಒಂದು ಪದ ಬಳಸಿದ್ದಾರೆ. ಸಮಾಜ ಅಂತಿಮ. ಇವತ್ತು ಕಾನೂನು ಹಿಂದೆ ಏನಾಗೈತಿ, ಇವತ್ತೇನಾಗೈತಿ, ನಾಳೆ ಏನಾಗ್ತೈತಿ, ನಾನು ಅದನ್ನು ಹೇಳಲ್ಲ. ಆದರೆ ಇದು ಸಮಾಜದ ಮಠ. ಟ್ರಸ್ಟ್ ಅದರ ನಿರ್ವಹಣೆ. ಇವ್ರನ್ನ ಯಾವ 80 ಲಕ್ಷ ಜನನೂ ಮಾಡಿಲ್ಲ. ಇದನ್ನು ಮಾಡಿದವರು ಅವತ್ತು ಮಣ್ಣೆ ಆಗಿರೋದು ಸನ್ಮಾನ್ಯ ಬಾವಿ ಬೆಟ್ಟಪ್ಪನವರಿಂದ ಮಾತ್ರ. ಬಾವಿ ಬೆಟ್ಟಪ್ಪನವ್ರಿಗೆ ಸಮಾಜ ಅಧಿಕಾರ ಕೊಟ್ಟಿಲ್ಲ, ಅದಕ್ಕೆ ಅಧಿಕಾರ ಪತ್ರನೂ ಇಲ್ಲ. ಅದು ಹಿಂದೇನು ನಡೆದುತ್ತೋ ಬೇಡ, ಇವತ್ತು ಕಾನೂನು ನಾವು ಮಾತಾಡಲ್ಲ. ಆದರೆ ವಾಸ್ತವತೆ ಏನಿದೆ ಅನ್ನೋದನ್ನು ನಿಮಗೆ ಹೇಳಿದ್ದೀನಿ. 80 ಲಕ್ಷ ಜನ ಅಧಿಕಾರ ಕೊಟ್ಟರು, ಆ ಅಧಿಕಾರದಡಿ ಟ್ರಸ್ಟ್ ರಿಜಿಸ್ಟ್ರ್ ಮಾಡ್ತಾನೆ, ನಾನೇ ಫೈನಲ್ ಅಂತ ಅದ್ರಾಗಿಲ್ಲ. ಹಾಗಾಗಿ ಅದಕ್ಕೂ ಪೀಠಕ್ಕೂ ಸಮಾಜಕ್ಕೂ ಒಂದೊಂದು ಅಂಗಗಳಷ್ಟೇ ಇದೆ. ಈಗ ನೀವು ಹೇಳ್ತಾ ಇರೋದು ಏನಾಗ್ತಿದೆ ಅಂದರೆ, ಅಲ್ಲಿ ನನಗೆ ಅನ್ಸಿದ್ದು ಹೇಳಿ ಸರ್, ಏನು ತಪ್ಪಲ್ಲ. ಪೀಠಕ್ಕೂ ಟ್ರಸ್ಟ್ಗೂ ಸಂಬಂಧ ಇಲ್ಲ. ಟ್ರಸ್ಟ್ ನಿರ್ವಹಣೆ ಮಾತ್ರ. ಭಟ್ರು ದುಡ್ಡು ಕೊಡ್ತಾರೆ, ಮಠದಲ್ಲಿ ಅನ್ನ ನಡೀತೈತಿ, ದೇವ್ರ ಗುಡಿ ಐತಿ, ಪೂಜೆ ಮಾಡಬೇಕು. ಆದರೆ ಪೀಠಾಧಿಪತಿ ಮಾಡೋದೇನಿದೆಯಲ್ಲ, ರಾಜ್ಯ ಸಂಘ, ಟ್ರಸ್ಟ್ ಮತ್ತು ಸಮಾಜ. ಇವಾಗ ಏನು ನಾವು ಪ್ರತಿ ಬಾರಿ ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಮಿಯವ್ರನ್ನೂ ಕೇಳ್ತಿದ್ವಿ, ಸ್ಥಳೀಯ ಮುಖಂಡರು ಯಾಕೆ ಬರ್ತಾ ಇಲ್ಲ ಅಂತ ಕೇಳಿದಾಗೆ ನಮ್ಮ ಮಠ ತೆರೆದ ಬಾಗಿಲು ಇದ್ದಂಗೆ ಯಾರಾದರೂ ನಮ್ಮ ಸಮಾಜದಲ್ಲಿ ಬರ್ಬೋದು, ಹೋಗ್ಬೋದು ಅನ್ನೋದು. ಸಾರ್ವಜನಿಕರು ಏನು ಮಾತಾಡ್ತಾರೆ ಮತ್ತು ಸಮಾಜದ ಜನತೆ ಏನು ಮಾತಾಡ್ತಾರೆ ಅಂದರೆ, ಈ ಪರಿಸ್ಥಿತಿ ಬರಲಿಕ್ಕೆ ಅವಾಗ ಏನಾದರೂ ಸ್ಥಳೀಯ ಮುಖಂಡರು ಏನಾದರೂ ಇಲ್ಲಿ ಮಠಕ್ಕೆ ಭೇಟಿ ನೀಡಿದರೆ ಈ ಪರಿಸ್ಥಿತಿ ಮಠಕ್ಕೆ ಬರ್ತಿದ್ದಿಲ್ಲ. ಯಾಕೆ ಅವಾಗ ಲೋಕಲ್ನಾಗ ಬರ್ತಾ ಇಲ್ಲ, ಸ್ಥಳೀಯ ಮುಖಂಡರು ಯಾಕೆ ಬರ್ತಾ ಇಲ್ಲ, ಒಂದು ಯಕ್ಷ ಪ್ರಶ್ನೆ ಆಗಿದೆ. ಈ ಟ್ರಸ್ಟ್ಗಳು ಯಾರು ಬರಕ್ಕೆ ಬಿಟ್ಟಿದ್ರು ಸರ್? ಅವ್ರಿಗೆ ಅದನ್ನ ನೋಡಿ ಸಾಕಾಗಿ ಅವ್ರ ಮಾತು ಕೇಳಲಿಲ್ದಾಗ ಸ್ವಾಮೀಜಿ ತೆಗಿಬೇಕು ಅನ್ನೋ ಭಾವನೆ ಬಂದು ಇವತ್ತು ಇಷ್ಟೆಲ್ಲ ಪ್ರಕ್ರಿಯೆ ಆಗ್ತಾ ಇರೋದು. ಅಲ್ಲ, ಈಗ ಸ್ವಾಮೀಜಿಗಳು ಸಮಾಜದೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿಲ್ಲ ಅಂತ ಆರೋಪ ನೋಡಿ, ಒಂದು ನಿಮಿಷ ಹೇಳ್ತೀನಿ. ಬಿಟ್ಟಿಲ್ಲ ಅವ್ರನ್ನ. ಅಲ್ಲಲ್ಲ, ಒಂದು ನಿಮಿಷ ಹೇಳ್ತೇನೆ.
ತಂದೆ ತಾಯಿ ಮಕ್ಕಳನ್ನು ಹೊರಗೆ ಆಟ ಆಡೋಕ್ಕೆ ಬಿಟ್ಟರೆ ಅದು ಆಟ ಆಡುತ್ತೆ. ತಂದೆ ತಾಯಿ ಮಕ್ಕಳನ್ನ ಆಟ ಆಡೋಕ್ಕೆ ಬಿಡದೇ ಇದ್ದರೆ ಅದು ಮನೆ ಒಳಗಿರುತ್ತೆ. ಇವತ್ತು ಹಿರಿಯರ ಸಮಾಜದ ಮುಖಂಡರು ಅಂತ ಹೇಳಿ ಗುರುಗಳು ಅವ್ರು ಏನು ಹೇಳ್ತಾರೋ ಆ ಕೆಲಸವನ್ನು ಮಾಡ್ಕೊಂತ ಬಂದು ಒಂದು ಹಂತದವರೆಗೆ ಅವ್ರಿಗೆ ತಿಳುವಳಿಕೆ ಬಂತು. ಅವರು ಮಠದ ಪೂರ್ವಪರ ಎಲ್ಲ 4-5 ವರ್ಷ ನೋಡಿದರು. ಇದು ಭಟ್ರನ್ನು ನನಗೆ ಬಿಡ್ತಾ ಇಲ್ಲಲ್ಲ ಅಂತಕ್ಕಂಥ ಆಲೋಚನೆ ಬಂದು ಅವರೇ ನೇರವಾಗಿ ಭಟ್ರ ಕಡೆಗೆ ಹೋದರು. ಹಾಗಾಗಿ ಇಲ್ಲಿ ತಂದೆ ತಾಯಿ ಅನಿಸ್ಕೊಂಡಿರ್ತಕ್ಕಂಥ ಏನು ಈ ಸೋಕಾಲ್ಡ್ ಅದಾರ ಇವರ ಬಿಗಿ ಮತ್ತು ಕಪ್ಪಿ ಮುಷ್ಟಿ ಅದ್ರ ಮೇಲೆ ಭಾಳ ಪ್ರಭಾವ ಬೀರ್ತು. ಅಲ್ಲ, ಅವರು ಆಪಾದನೆ ಮಾಡ್ತಾ ಇರೋದು ಸ್ವಾಮಿಗಳು ಸೋಲ್ ಟ್ರಸ್ಟ್ ಮಾಡ್ರಿ, ಸೋಲ್ ಟ್ರಸ್ಟ್ ಮಾಡಿ ನಾನು ಒಬ್ಬನೇ ಮಾಡ್ರಿ ಅನ್ನೋ ಒಂದು ಡಿಮಾಂಡ್ ಇತ್ತು. ನೋಡಿ, ಅದಕ್ಕೆ ನಾವು ಒಬ್ಬದೇ ಇದ್ದಾಗ ಅವರು ನಮ್ಮ ಈಗ ನೋಡಿ, ಯಾವುದೇ ಇದ್ರೂ ಕೂಡ ಬಾಯಿ ಮಾತಿನ ಮೇಲೆ ಏನೂ ಇರಲ್ಲ ಟ್ರಸ್ಟಿನ ವಿಚಾರ. ಒಂದು ವೇಳೆ ಸೋಲ್ ಟ್ರಸ್ಟಿ ಮಾಡಿರಿ ಅಂದಿದ್ರೆ ಇವರೆಲ್ಲ ಇಷ್ಟು ದುಡ್ಡು ಹೆಂಗೆ ಹೊಡಿತಿದ್ರು? ಪೂಜ್ಯರ ತಗೊಂಬಿಡ್ತಿದ್ರು ಎಲ್ಲ ದುಡ್ಡನ್ನು. ಅಲ್ಲ ಸರ್, ಲಾಸ್ಟ್ ಟೈಮ್ ಮೀಟಿಂಗ್ನಾಗ ಹಣಕಾಸಿನ ಅಧಿಕಾರ ಹೊಂದಿರೋರು ಯಾರು? ಅವರು ಊಟ ಹಾಕಿದರೆ ಪೂಜ್ಯರು ಊಟ ಮಾಡಬೇಕು, ಊಟ ಹಾಕಲಿಲ್ಲ ಅಂದ್ರೆ ಪೂಜ್ಯರು ಊಟ ಇಲ್ಲ. ಇದು ಕಟ್ಟು ಸತ್ಯ. ಎಲ್ಲ ಹಣಕಾಸಿನ ವ್ಯವಹಾರ, ಆಡಳಿತ ಪ್ರತಿಯೊಂದು ಕೂಡ ಆ ಟ್ರಸ್ಟಿನ ನಿರ್ವಹಣೆ ಇದೆ. ಈಗ ನಾವು ಒಂದು ಹೇಳ್ತೀನಿ ಸರ್, ಈ ಲೆಕ್ಕ ಕೊಟ್ಟು ಅವರ ಮಾಡಲಿಲ್ಲ, ಯಾರು ಬಿಡಂತಾರೆ ಬರಲಿ, ಲೆಕ್ಕ ಕೊಡಕತ್ತ ಇರಲ್ಲ ಸರ್ ಅವರು. ಈಗ ನಾವು ಟ್ರಸ್ಟಿಗೆ ಸಮಾಜಕ್ಕೆ ಸಂಬಂಧ ಇಲ್ಲ ಅಂತ ಏನೋ ಕೇಳಿದ್ರಿ. ಈಗ ಅವ್ರ ಲೆಕ್ಕ ನಮ್ಮ ಭಕ್ತರ ಅಪೇಕ್ಷೆ ಏನೋ ಲೆಕ್ಕ. ನಾವು ಸ್ವಾಮೀಜಿ ವಿಚಾರ ಅವರು ಏನು ನಮ್ಮ ಹತ್ರ ಪ್ರಸ್ತಾಪ ಮಾಡ್ದಲ್ಲ, ಆಯಿತು ಸ್ವಾಮೀಜಿ ವಿಷಯ ನೀವು ಪ್ರಸ್ತಾಪ ಮಾಡ್ತೀರಪ್ಪ, ಫಸ್ಟ್ ನೀನು ಲೆಕ್ಕ ಕೊಡಪ್ಪ, ನೀನು ಲೆಕ್ಕ ಕೊಡು. ನೀನು ಲೆಕ್ಕ ಕೊಡಕತ್ತ ಇರಲ್ಲ, ಸ್ವಾಮೀಜಿ ಸರಿ ಇಲ್ಲ ಅಂತಂದ್ರೆ. ನಿನ್ನೆ ಮೊನ್ನೆವರೆಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ಪರಮ ಪೂಜ್ಯರು ನಮ್ಮ ಸಮಾಜಕ್ಕೆ ಸಿಕ್ಕಿದ ಪುಣ್ಯ ಅಂತ ಭಾಷಣ ಮಾಡೋದು. ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಸ್ವಾಮಿ ಬೇಕಾದಾಗ ಯಾರಿಗೂ ಸಿಕ್ಕಿಲ್ಲ, ನಮಗೆ ಸಿಕ್ಕಿದ್ದಾರೆ, ನಾವಂತ ಹುಡುಕೊಂಬಂದ್ಬಿಟ್ಟವೆ. ಇದು ನಮ್ಮ ಸಮಾಜ ಪುಣ್ಯ. ಈಗ ನೋಡಿ ಮಗ ಭಾರಿ ಬುದ್ಧಿವಂತ ಅಂದ್ ಮುಂಜಾನೆ ಅಂತ ಕೊಲೆಗಡಕ ಇಲ್ಲ ಅಂತ ತಂದೆ ತಾಯಿ ಹೇಳ್ತಾರಂದ್ರೆ ಇದಕ್ಕೂ ನಾಚಿಕೆಗೇಡ ಇನ್ನೊಂದಿಲ್ಲ. ಒಂದು ನಿಮಿಷ, ಅದೇನೋ ಮಸಾಜ್ ಹೇಳ್ತಾರೆ, ನಾನು ಇವತ್ತು ಹೇಳ್ಬೇಕಾಯ್ತು ಅದನ್ನ. ಅವತ್ತು ಮಾಡಿದಾಗ ಅದನ್ನ ಕಣ್ಣೆ ಮಾಡ್ಬೋದಾಗಿತ್ತಲ್ಲ. ಇವತ್ತು ಪ್ರೆಸ್ ಮೀಟ್ನಾಗ ಮಸಾಜ್ ಮಾಡ್ಕೊಂತಿದ್ರು ಸರ್. ಈಗ ಬಿಡ್ರಿ ಅದನ್ನ ಬಿಡ್ರಿ, ಸಿಂಪಲ್ ಇದೆ. ಅರುಣ್ ಮಾತಾಡ್ರಿ. ಈಗ ಬಿಡ್ರಿ ಕೊಡ್ಸೋಣ, ಮಾತಾಡ್ಬಾರ್ದು. ಈಗ ಬೇರೆಯವ್ರ ಬಗ್ಗೆ ಮಾತಾಡ್ಬಾರ್ದು. ಈಗ ಕರೆದಾರ ಇವ್ರ ಬಗ್ಗೆ ಅಷ್ಟ ಸರ್. ಈಗ ಸಮಾಜ ದೊಡ್ಡದು ಸರ್, ಸಮಾಜಕ್ಕಿಂತ ದೊಡ್ಡವ್ರು ಯಾರಲ್ಲ. ನಮ್ಮ ವಿಚಾರ ಇಷ್ಟ, ನೀವು ಲೆಕ್ಕ ಕೊಟ್ರಿ ಅನ್ನೋದು ಭಾಳ ಸ್ಪಷ್ಟ ಇದೆ. ಅವ್ರು ಲೆಕ್ಕ ಕೊಡ್ಬೇಕು ಸರ್. ಲೆಕ್ಕ ಕೊಟ್ಟರೆ ಎಲ್ಲ ಸರಿ ಹೋಗುತ್ತೆ. ಲೆಕ್ಕ ಕೊಡಲಿಲ್ಲ ಅಂದರೆ ಮತ್ತೆ ಇದು ಚಳವಳಿ ಮುಂದುವರಿಯುತ್ತೆ. ಇದು ಇಲ್ಲಿಗೆ ನಿಲ್ಲಲ್ಲ, ಇಲ್ಲೇ ನಿಲ್ಲಲ್ಲ ಸರ್ ಇದು ಹೋರಾಟ. ಅವ್ರೊಂದು ಪ್ರಶ್ನೆ ಕೇಳಿದ್ರೆ ಅರ್ಧಕ್ಕೆ ನಿಲ್ತದೆ. ಹೇಳಿ ಸರ್. ಅವ್ರು ಕೇಳಿದ್ರು, ಅವ್ರು ಇದನ್ನ ಕ್ಯಾಮ್ರಾ ಇಟ್ಕೊಂಡಿರೋರು. ಸಮಸ್ತ ಭಕ್ತರ ಅಭಿಪ್ರಾಯದ ಮೇಲೆ ರಚನೆ ಆಗಿತ್ತು. 4 ಗೋಡೆಗಳ ಮಧ್ಯೆ ರಚನೆ ಮಾಡ್ತಾರೆ. ಇದು ಸನ್ಮಾನ್ಯ ಬಾವಿ ಬೆಟ್ಟಪ್ಪನವ್ರು ಮಾಡಿರ್ತಕ್ಕಂಥ ಒಂದು ಟ್ರಸ್ಟ್, ಯಾವುದೇ ರೀತಿಯ ಸಮಾಜದವರು ಮಾಡಿರ್ತಕ್ಕಂಥ ಟ್ರಸ್ಟ್ ಅಲ್ಲ. ಸನ್ಮಾನ್ಯ ಬಾವಿ ಬೆಟ್ಟಪ್ಪನವರೇ ಪ್ರೆಸೆಂಟ್ ಮಾಡಿ ಅವತ್ತಿಗೆ 10 ಜನರನ್ನು ಮೊದಲನೇ ಬಾರಿಗೆ, ಅದರಲ್ಲಿ ಫೌಂಡರ್ ಟ್ರಸ್ಟಿ ಅಂತೂ ನಾವು ನಿಮ್ಮ ಮುಂದೆ ಕುಂತಿದ್ದಾರೆ. ಅದರಲ್ಲಿರ್ತಕ್ಕಂಥವ್ರು ತಿಳುವಳ್ಳಿ ಶಿವಣ್ಣ ಮತ್ತು ಎಸ್.ವಿ. ನೇಲ್ಗಿವಿ ಅಂತ ಹೇಳಿ ಅವರಿಬ್ಬರು ಫೌಂಡರ್ ಟ್ರಸ್ಟಿಗಳು ತೀರ್ಕೊಂಡಿದ್ದಾರೆ. ಡಾಕ್ಟರ್ ಮಹಾನ್ ಸ್ವಾಮಿ ತೀರ್ಕೊಂಡಿದ್ದಾರೆ. ಸಿದ್ಲಿಂಗ ಸ್ವಾಮಿಗಳು ಪೀಠದಲ್ಲಿಲ್ಲ. ಇವರು 4 ಮಂದಿ ಹೊರತುಪಡಿಸಿ ಉಳಿದವರು 6 ಮಂದಿ ಫೌಂಡರ್ ಟ್ರಸ್ಟಿಗಳು ಅವ್ರು ಹಾಗೇ ಅದಾರೆ. ಈ 6 ಮಂದಿ ಮಾತ್ರ ಟ್ರಸ್ಟಿಗಳು. ಉಳಿತವ್ರನ್ನೆಲ್ಲ ಕೋಪ್ ಮಾಡ್ಕೊಂಡ್ರೆ ಅದು ರಿಜಿಸ್ಟ್ರೇಷನ್ ಆಗಿಲ್ಲ. ಕಾನೂನುಗಳು ಬೇಡ ಅದು ನಮಗೆ. ಈಗ ಇರ್ತಕ್ಕಂಥವ್ರು ಫೌಂಡರ್ ಟ್ರಸ್ಟಿ, ಅದರಲ್ಲಿ ಬಾಬಣ್ಣ ಒಬ್ಬ. ಈಗ ಅವ್ರು ನಮ್ಮ ಟ್ರಸ್ಟ್ ಇದೆ, ನಾವು ಇವಾಗ ಪ್ರತಿ ವರ್ಷ ಲೆಕ್ಕಪತ್ರ ಕೊಟ್ಟಿದ್ದೀವಿ, ಆಡಿಟ್ ಮಾಡಿಸಿದ್ದೀವಿ. ಇದರಲ್ಲಿ ನಾವು ಕೊಡೋದು ಏನಿದೆ ಅಂತ ಅವರು ವಾದ. ಸರ್ ಒಂದೇ ನಿಮಿಷ, ನಿಮ್ಮೆಲ್ಲರೂ ಅಲ್ಲಲ್ಲ ನಾನು ಹೇಳ್ತೀನಿ. ಅಲ್ಲಲ್ಲ, ಈಗ ಇವಾಗ 30 ವರ್ಷ ನನ್ನ ಜೀವ ಹೋಗೋಕೆ ಮುಂಚೆನೂ ಸರ್ಕಾರ ಸ್ಕ್ರೂಟ್ನಿಗೆ ಯಾವಾಗಾದರೂ ಕರಿಬೋದು ಲೆಕ್ಕವನ್ನು. ನಾ ಕೊಟ್ಟಿರೋ ಲೆಕ್ಕದಲ್ಲಿ ತಪ್ಪಿದೆ ಅನ್ನೋದು ನನ್ನ ಕೊನೆ ಉಸಿರು ಹೋಗುವಾಗೂ ಕರಿಬೋದು. ವರ್ಷ ಕೊಟ್ಟಿರೋದು ಯಾರಿಗೆ ಕೊಟ್ಟಿದೆ? ಮೊನ್ನೆ ನಿಮಿಷ, ಮೊನ್ನೆ ಇದೇ ಬೆಟ್ಟಪ್ಪನವ್ರು ಇದಾರಲ್ಲ, ಸ್ವಯಂ ಘೋಷಿತ ಧರ್ಮರಾಯ ಅವರು ಫೆಬ್ರವರಿಲಿ ಮೀಟಿಂಗ್ ಮಾಡಿದ್ರಲ್ಲಿ. ಇಲ್ಲೇ ನಾವು ಕೂಡ ಇದ್ವಿ ಅವತ್ತು. ಬಾಬಣ್ಣರು, ಪಾಟೀಲ್ರೆಲ್ಲ ಇದ್ದರು, ಟ್ರಸ್ಟ್ಗಳೆಲ್ಲ ಇದ್ದರು ಅವತ್ತು ಮೀಟಿಂಗ್ನಲ್ಲಿ. ಅವ್ರು 2008ರಿಂದ
ಮಠ ಏನು ಕಟ್ಟಿದ್ವಿ, ದುಡ್ಡು ಎಷ್ಟು ಎತ್ತಿದ್ವಿ, ಹೆಂಗೆ ಮಿಸ್ಯೂಸ್ ಆಯ್ತು, ಬಿ ಸಿ ಉಮಾಪತಿ ಏನು ಮಿಸ್ಯೂಸ್ ಮಾಡಿದರು, ಚಂದ್ರಶೇಖರ್ ಬಾಬು ಏನು ಮಿಸ್ಯೂಸ್ ಮಾಡಿದರು, ಫೋರ್ಜರಿ ಚೆಕ್ ಯಾರು ಸೈನ್ ಮಾಡಿದರು, ಫೋರ್ಜರಿ ಸೈನ್ ಇತ್ತು. ನಾ ಹೇಳೋದು ಸತ್ಯ 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 ಅಂತ ಮೀಟಿಂಗ್ ಮಾಡಿ ಕೊನೆಗೆ ಏನು ಮಾಡಿದರು, ಭಾಳ ಚೆನ್ನಾಗಿ ಮಾತಾಡ್ಬಿಟ್ರು ಅವರು. ಸ್ವಯಂ ಘೋಷಿತ ಧರ್ಮರಾಯರು ಬಾಯ್ಬಿಟ್ಟಪ್ಪನವರು. ನಾನು ಅವ್ರು ಮಾತಾಡಿ ನೋಡಿ ಈ ವ್ಯಕ್ತಿಗೆ ಎಷ್ಟು ಚಲೋ ಬುದ್ಧಿ ಬಂತಪ್ಪ ಅಂತೇಳಿ ಖಾಲಿ ಬೆಳಕಂತ ಮಾಡಿ ನಾನು. ಕೊನೆಗೆ ಮಾಡ್ಬಿಟ್ರು ಅವರು ಸಡನ್ನಾಗಿ 5 GB 1 GB ಬಂದ್ಬಿಟ್ರು. ಯಾರು ಲೆಕ್ಕ ಕೇಳಬಾರ್ದು, ಇದು ಮುಗಿದೋತು, ಮಾಫಿ ಮಾಫಿ ಸರ್ ಮತ್ತೆ DVR ಹಾಕಿದ್ರು, DVR ಹಾಕಿದ್ರು. ಈಗ ನಮ್ದು ಸರ್ ಅವ್ರಿಗೆ ಭಾಳ ಸುತ್ತಿ ಬೇಸೋದು ಬೇಡ ಸರ್. ಒಂದು ಪೊಲೀಸ್ ಪ್ರೊಡಕ್ಷನ್ ತಗೊಂಡು ಒಳಗೆ ಬಂದದ್ದು ಒಂದು ಪ್ರಶ್ನೆ, ಅದು ಕುತ್ರಕೊಳ್ಳಿ. ಅವರು ಪ್ರಾಮಾಣಿಕತೆ ಇದ್ದಿದ್ರೆ DVR ಹಾಕಿದ್ರು ಒಳಗಿಂದ. ಆ DVR ಹಾಕಿ ಕತ್ಕೊಂಡು ಹೋದ್ರು. ಹಾಂ, ಬೆಟ್ಟಪ್ಪ ಹೇಳಿದ್ದು ವಿಡಿಯೋ ರಿಲೀಸ್ ಮಾಡಿದ್ರಲ್ಲ ಸರ್. ಅದೇಂತ ಗೊತ್ತಂದ್ರೆ ಅದೇ ಬೆಟ್ಟಪ್ಪನವರು ಈ ಧರ್ಮರಾಯ ಗುಲ್ಸಿ ಅಂತಾರ. ಅದೇನು ಅಶ್ವತ್ಥಮ್ಮ ಕುಂಜಾರಾತ ಹೋ ಅಂತಂದು ಕೂಗಿನ ಧರ್ಮರಾಯ ಕೂಡ ಸುಳ್ಳು ಹೇಳ್ಸಿರಲ್ಲ, ಹಂಗೆ ನಾನು ಮಾತಾಡಿದ್ದು ಸುಳ್ಳು ಅನ್ನೋ ಲೆಕ್ಕಕ್ಕೆ ಹೇಳ್ತಾರೆ. ಅದು ಎಕ್ದಮ್ ಚೇಂಜ್ ಆಗಿಬಿಟ್ರು. ಈಗ ನಿಮಗೆ ಗೊತ್ತಾಗಬೇಕು. ಎಷ್ಟೊತ್ತು ಮಾತಾಡಿದ ಇಷ್ಟೇ. ನಾನು ನಿಮ್ಮಲ್ಲಿ ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅವ್ರು ನಾವು ಪ್ರಾಮಾಣಿಕರಾದವು ಅನ್ನೋದನ್ನು ಸಾರ್ವಜನಿಕವಾಗಿ ಲೆಕ್ಕ ಕೊಟ್ಬಿಟ್ರೆ ಅವತ್ತು ಸಮಾಜ ಒಪ್ತೈತೆ, ಹೊರತು ಅಲ್ಲಿವರೆಗೆ ಸಮಾಜ ಒಪ್ಪಲ್ಲ. ಇದು ಭಾಳ ಸ್ಪಷ್ಟತೆ. ತಡ್ರಪ್ಪ, ಲಾಭ ಆಗ್ತದೆ. ಅದು ಮುಂದೆ ಎಲ್ಲರೂ ತೀರ್ಮಾನ, ಸಮಾಜ ತೀರ್ಮಾನ ಮಾಡಿ. ಈಗ ಈಶ್ವಣ ತಡ್ರಪ್ಪ, ಯಾಕೆ ಮಾತಾಡ್ತಾರೆ ಈಶ್ವಣ? ಅವ್ರು ಲೆಕ್ಕ ಕೊಡಲಿಲ್ಲ ಅಂದರೆ ಸಮಾಜ ಹೋರಾಟ ನಿರಂತರ ಇರ್ತೈತಿ, ಸಮಾಜ ನಿರ್ಣಯ ಮಾಡ್ತೈತಿ ಸರ್. ಈಗ ಯಾರ್ಯಾರಿಗೆ ಭಕ್ತರು ಯಾರ್ಯಾರು ಕೊಟ್ಟರಲ್ಲ ಲೆಕ್ಕ ಕೊಡೋಕೆ ಅವ್ರ ಮನೆಗೆ ಹೋಗ್ತಾರೆ. ಕೊಟ್ಟರು ಕೇಳ್ತಾರೆ ಸರ್. ಇವತ್ತು ಒಬ್ಬ 1 ರೂಪಾಯಿ ಕೊಟ್ಟನು ಅಷ್ಟೇ, ಕೋಟಿ ರೂಪಾಯಿ ಕೊಟ್ಟನು ಅಷ್ಟೇ. ಇಲ್ಲಿ ಸಮಾನವಾಗಿ ಸಮಾಜಕ್ಕೆಲ್ಲರೂ ಒಂದೇ. ಇಲ್ಲಿ ಯಾರು ದೊಡ್ಡವರು ಸಣ್ಣವರು ಭಾವನೆನೇ ಇಲ್ಲ. ಇವತ್ತು ಯಾರು ಲೆಕ್ಕ ಕೊಟ್ಟರು, ದುಡ್ಡು ಕೊಟ್ಟರು ಅವ್ರು ಲೆಕ್ಕ ಕೇಳ್ತಾರೆ. ಇವ್ರ ಅಕೌಂಟ್ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡ್ತಾರಲ್ಲ. ಸರ್ಕಾರದ ಬಂದ ಅಕೌಂಟನ್ನು ಫೋರ್ಜರಿ ಸೈನ್ ಮಾಡಿ 5 ಕೋಟಿ ರೊಕ್ಕ ಹೊಡೆದಾರೆ. ಭಕ್ತರನ್ನ ಎಲ್ಲರ ಅಕೌಂಟ್ನಾಗೆ ಕೊಡೋಕ್ಕಾಗುತ್ತೆ ರೊಕ್ಕನ? ಒಬ್ಬೊಬ್ರು ಏನೋ ಅವ್ರ ಕೈಲಾದಷ್ಟು ಅಳಲ್ ಸೇವೆಯನ್ನು ಕೊಟ್ಟಿರ್ತಾರೆ. ಒಬ್ಬರು ನಮ್ಮ ಹೆಸರು ಹೇಳ್ಬಾರ್ದಪ್ಪ ತಗೊಂಡೆ ಅಂತ ಕೊಟ್ಟರು. ಇವ್ಯಾವ ಲೆಕ್ಕಿಲ್ಲ ಇನ್ನೂ ಸರ್. ಅವತ್ತು ಟ್ರಸ್ಟಿಗಳು ಏನು ಬೆಟ್ಟಪ್ಪ, ದಿಂಡೂರು, ಅದ ಬೆಟ್ಟಪ್ಪ ಇಲ್ಲ BC ಉಮಾಪತಿ ಅಲ್ಲ ರೀ, ಅದೆಲ್ಲ ಫೋರ್ಜರಿ ಸೈನ್ ಚೆಕ್ಕಿ ಸೈನ್ ಅದು ಹೇಳ್ರಿ. BC ಉಮಾಪತಿ ಅವರು ಮತ್ತು ಚಂದ್ರಶೇಖರ್ ಪೂಜಾರ್ ಅವರು ಟ್ರಸ್ಟಿನ ಎಲ್ಲ ವ್ಯವಹಾರಗಳನ್ನ ಮಾಡಲಿಕ್ಕೆ ಅವ್ರಿಗೆ ಚೆಕ್ಕಿನ ಆಧಾರಕ್ಕೆ ಇಟ್ಕೊಂಡಿದ್ವಿ. ಅವರಿಬ್ಬರೇ ಅಧ್ಯಕ್ಷರ ಕಾರ್ಯದರ್ಶಿಗಳು ಒಂದು ಸೆಕೆಂಡು ನಿಮಗೆ ಮಾಹಿತಿ ಹೇಳ್ತೇನೆ, ಅದೇ ಅರ್ಧಂಬರ್ಧ ಆಗಬಾರ್ದು. ಸರ್ಕಾರದಿಂದ ಹಣ ಬಂತು, ಸರ್ಕಾರದಿಂದ ಹಣ ಪಡಿಬೇಕಾದಾಗ ಎಲ್ಲ ಟ್ರಸ್ಟಿಗಳು ಸೈನ್ ಬೇಕಾಗಿತ್ತು ಸರ್ಕಾರಕ್ಕೆ. ನಾನು ಇದ್ದಿಲ್ಲ, ನಾನು ಎಲ್ಲೇ ಹೋಗಿದ್ದೆ, ಪ್ರಕಾಶ್ ಪಾಟೀಲ್ ಅಂತ ಸೈನ್ ಮಾಡಿದರು ಅವರೇ. ಬಾಬಣ್ಣ ಇದ್ದಿಲ್ಲ, ಬಾಬಣ್ಣನ ಸೈನ್ ಅವರೇ ಮಾಡಿದರು. ಅದು ಒಂದು ದೊಡ್ಡ ಗಲಾಟೆ ಆಯ್ತು ಆ ಟಮಟೆಗೆ. ನನಗೆ ಗೊತ್ತಿಲ್ಲ, 10 ಕೋಟಿ ಬಂದದ್ದು ನನ್ನ ಸೈನ್ ಅಲ್ಲ ಅಂತ. ಅವ್ರು ಅವಾಗ ಅದನ್ನು ಕಂಪ್ಲೇಂಟ್ ಮಾಡಿ ರಾಣೆಬೆನ್ನೂರಿನಲ್ಲಿ ಒಂದು ಮೀಟಿಂಗ್ ಮಾಡಿ ಇವ್ರು ಫೋರ್ಜರಿ ಮಾಡ್ಯಾರ, ಹಣ ದುರುಪಯೋಗ ಮಾಡಿದ್ದಾರೆ, ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿರಿ ಅಂತ ಒಂದು ರೆಸಲ್ಯೂಷನ್ ಪಾಸ್ ಮಾಡಿಕೊಂಡಿದ್ರು ಅವರವರೇ. ಅವಾಗ ಆಡಳಿತಾಧಿಕಾರಿ ಬಂದರು ಸರ್. ಇದು ಟ್ರಸ್ಟ್ಗಳು ಅಮೌಂಟ್ ಹಾಕಿದಪ್ಪ ಅಂದ್ರೆ ಅಕೌಂಟಿಗೆ ಬಂದು ಬೀಳುತ್ತೆ. ಹೌದು ಸೈನ್ ಮಾಡಕ್ಕೆ ಬೇರೆಯವ್ರದ್ದು ಅವರೇ ಇದ್ದಾಗ ಬೇರೆಯವ್ರದ್ದು ಯಾಕೆ ಸೈನ್ ಮಾಡ್ತಾರೆ ಅವರು? ನೋಡಿ, ಎಲ್ಲ ಟ್ರಸ್ಟಿಗಳದ್ದು ಸೈನ್ ಬೇಕು ಸರ್ಕಾರಕ್ಕೆ ಸರ್. ಹಂಗಲ್ಲ ಸರ್, ಅಲ್ಲ ತಡ್ರಿ, ಅವ್ರದ್ದೇನು ನಿಮ್ಗೆ ಏನು ಡೌಟ್? ಅಲ್ಲ ಡೌಟ್ ಕ್ಲಿಯರ್ ಇದೆ ಸರ್. NOC ಈಗ ಓಕೆಲ್ರಿ ಸರ್, NOC ಬೇಕಾಗುತ್ತೆ ಅವ್ರಿಗೆ. ಸರ್ಕಾರ ರೊಕ್ಕ ಕೊಟ್ಟಿದ್ದು ವಸತಿ ನಿಲಯಕ್ಕೆ. ಪಾಯಿಂಟ್ ಹೇಳ್ತೇನೆ, ನಾನೇ ಅದು ಬಿಡುಗಡೆ ಮಾಡಿಸಿದ್ದು 10 ಕೋಟಿನ. ಸರ್ಕಾರ ಕೊಟ್ಟಿದ್ದು ವಸತಿ ನಿಲಯ ಕಟ್ಟ್ರಿ ಅಂತ. ಇವ್ರು ವಸತಿ ನಿಲಯ ಕಟ್ಟಕ್ಕೆ ಬಳಸಲಿಲ್ಲ, ಅದನ್ನು ಕಾಂಪೌಂಡ್ ಕಟ್ಟಿದ್ರು. ಕಾಂಪೌಂಡ್ ಕಟ್ಟಿದಾಗ ಅಧಿಕಾರಿಗಳು ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ. ಆ ಇನ್ಸ್ಪೆಕ್ಷನ್ಗೆ ಬಂದಾಗ ಎಲ್ಲಿ ಬಿಲ್ಡಿಂಗ್ ಅಂತ ಕೇಳಿದಾಗ ಇನ್ನೆಲ್ಲ ತೊಂದರೆ ಆಗ್ತೈತೆ ಅಂತಂದು ಹೇಳಿ PDO NOC ತಗೋಬೇಕಾಗುತ್ತೆ. ಈಗ ಇದು ಗ್ರಾಮ ಪಂಚಾಯತ್, ಅಂಗನವಾಡಿ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂಥ ಆಸ್ತಿ. ಅಲ್ಲಿ PDO ಇರ್ತಕ್ಕಂಥದ್ದು ಅವ್ರದ್ದು NOC ತಗೋಬೇಕಾಗುತ್ತೆ. ಆ NOC ತಗೋಬೇಕಾದಾಗ ಗ್ರಾಮ ಪಂಚಾಯತಿನ ಸೀಲ್ ಸಿಕ್ಕನ್ನು ಡುಪ್ಲಿಕೇಟ್ ಮಾಡಿದ್ದಾರೆ. ಆಮೇಲೆ ಆ PDO ಸೈನು ನಕಲಿ, IMA ಸ್ಟೇಟ್ಮೆಂಟ್. ಸರ್, ನಾನೇ MLA ಇದ್ದೆ, ಮುಖ್ಯಮಂತ್ರಿಗಳ ಹತ್ರ ಎನ್ಕ್ವೈರಿ ಬಂತು. ಇದು ಫೋರ್ಜರಿ ಸೈನ್ ಆಗಿದ್ದು. ತಡ್ರಿ, ಅದನ್ನು ಹೆಂಗೆ ತಕ್ಕಂತ ಹೇಳ್ತೇನೆ ನಾನು. ಅದನ್ನು
ಈಗ ಆ ರೊಕ್ಕ ಹೊಡೆದ್ರಾಗ ನಾನಲ್ಲ, ಆ ರೊಕ್ಕ ಇವ್ರು ಹೆಂಗೆ ಹೊಡೆದ್ರು ಅಂತ ಅದ್ರ ಗೊತ್ತೈತೆ ನನಗೆ. ಇವ್ರು ಏನು ಮಾಡಿದ್ರು ಅನ್ನೋದು ನನ್ನ ಮಕ್ಳಿಗೆ ಇರ್ತದಲ್ಲ ಸರ್. 3 ವರ್ಷ ನಮಗೆ ತೀರಾ ಅಷ್ಟು ತಲೆ ಕೆಡ್ಸಂತಿದ್ದಿಲ್ಲ ನಾವು. ನನ್ನ ಕ್ಷೇತ್ರ ಅಭಿವೃದ್ಧಿ, ಆ ಮಂತ್ರಿಗಳು ಭೇಟಿ ಮಾಡ್ಬೇಕು, ಅಲ್ಲಿ ಹೋಗಿ ಕಷ್ಟ ಇರ್ತಿತ್ತು. ಇವ್ರು ನನ್ನ ಜೊತೆ ದಿವಸ ಬೆಂಗಳೂರಿಗೆ ಬರ್ತಿದ್ರು, ವಾರದಾಗ 2 ದಿವಸ ನಾವು. ನಿಮಗೆ ಇನ್ನೂ ಒಂದು ಹೇಳ್ಬೇಕಂದ್ರೆ ಒಂದೇ ಬೆಡ್ಡಲ್ಲಿ ಮಲಗ್ತಿದ್ವಿ ನಾವು, ಅಷ್ಟು ಅನುಭವಾಗಿದ್ದರು. ಯಾವಾಗಿದ್ದು ನಾನು ಸೋತ ಮೇಲೆ ಇಲ್ಲಿ 4 ತಿಂಗಳು ಖರ್ಚು ವೆಚ್ಚ ಸಮಸ್ಯೆ ಆದಾಗ ಎಲ್ಲ ಇದು ಬಯಲಿ ಬಂದಿದೆ. ಇಲ್ಲಿದ್ರೆ ಯಾವುದು ಬಯಲಿ ಇಲ್ಲಿ ಕರೆಕ್ಟ್ 4 ಲಕ್ಷ ತಿಂಗಳ ಮಟ್ಟಕ್ಕೆ ಯಾರು ಭಕ್ತರು ಕೊಡ್ಕೊಂತ ಹೋಗಿದ್ರೆ ನೀವಿನ್ನೂ 10 ವರ್ಷ ಅಲ್ಲ 50 ವರ್ಷ ಹೋದ್ರೆ ಏನೋ ಬರ್ತಿದ್ದೆ ಹೊರಗೆ. ತಿಂಗಳ ಖರ್ಚು ವೆಚ್ಚ ಇಲ್ದಾಗ ಸಮಸ್ಯೆ ಬಂದಿರೋದು. ಸರ್ಕಾರಿ ದಾಖಲೆಯಲ್ಲಿ ವಸತಿ ನಿಲಯ ಐತಿ ಅಂತಂದು ಆಗಿದೆ. ಈಗ ವಸತಿ ನಿಲಯ ಕಟ್ಟಿ ತೋರಿಸ್ಬೇಕಾಗಿತ್ತು. ಇವರು ಡೈವರ್ಟ್ ಮಾಡಿ ಕಾಂಪೌಂಡ್ಗೆ ಹಾಕಿದ್ರೆ ಕಾಂಪೌಂಡ್ ಕಟ್ಟಕ್ಕೆ ಬರಲ್ಲ. ಅದು ಆ್ಯಕ್ಚುಲಿ ಕಾನೂನು ಪ್ರಕಾರ ಸರ್ಕಾರ ದುಡ್ಡನ್ನೇ ಕಾಂಪೌಂಡ್ ಕಟ್ಟಕ್ಕೆ ಪ್ರಯೋಜನ ಇಲ್ಲ. ಇವತ್ತು ನಾನು MLA ಇದ್ದೆ, ನಮ್ಮದೇ ಸರ್ಕಾರ ಇತ್ತು, ಎಲ್ಲ ಮಂತ್ರಿಗಳು ನಮ್ಮರೇ, ಮುಖ್ಯಮಂತ್ರಿಗಳು ನಮ್ಮರೇ. ಏನೋ ಬಿಡು ನಮ್ಮ ಮಠಕ್ಕೆ ಒಳ್ಳೆಯದ ಸುತ್ತಲೂ ಕಾಂಪೌಂಡ್ ಕಟ್ಟಿದ್ವಿ. ಅದು ಅಲ್ಲಿ ಕೂಡ ಇದು ಲೀಗಲಾಗಿಲ್ಲ. ಇನ್ನು ಅವ್ರನ್ನ ತನಿಖೆ ಆಗ್ತೇವೆ. ಈಗ ನಾವು ಯಾರನ್ನೇ ಬಿಡಲ್ಲ. ಹ್ಞೂನಪ್ಪ, ನನಗೆ ಯೋಗ್ಯತೆನೇ ಇಲ್ಲಪ್ಪ ಮಾವ. ಸರ್ ಈಗ ಟ್ರಸ್ಟಿಗಳು ಅವರು ಒಳಗೆ ಒಂದು ಮಾತಾಡ್ತಾರೆ, ಹೊರಗೆ ಬಂದ್ಮೇಲೆ ಅಲ್ಲಿ ಇನ್ನೊಂದು ಮಾತಾಡ್ತಾರೆ. ಅಂದರೆ ಅಲ್ಲಿ ಏನು ಹಣ ತಲುಪಿದ ಮೇಲೆ ಹೊರಗೆ ಬಂದ್ಮೇಲೆ ಬೇರೆ ಚೇಂಜ್ ಅದು ನನಗೆ ಗೊತ್ತಿಲ್ಲ. ನೀವು ಎಲ್ಲ ಋಷಿಗಳು ಇದ್ದಂಗೆ ನಿಮಗೆಲ್ಲ ಜ್ಞಾನ ಇರುತ್ತೆ. ಆದರೆ ನಮ್ಮನ್ನ ಯಾಕೆ ಕೇಳ್ತೀರಾ? ಪಾಪಿಗಳಿಗೆ ಗೊತ್ತಿಲ್ಲ. ನೀವು ಕೊಟ್ಟಿದ್ದು ನೀವು ನೋಡಿಲ್ಲ, ತಗೊಂಡಿದ್ದು ಗೊತ್ತಿಲ್ಲ ನನಗೆ. ಈಗ ವಿಶ್ವಣ್ಣ ನಮ್ಮ ಬೀಕ್ ಹೇಳೋಣ, ಉತ್ತರ ಕೊಡಬೇಕು. ನನ್ನ ಯೋಗ್ಯತೆ ಏನಂತ ನಿನಗೆ ಭಾಳ ಚೆನ್ನಾಗಿ ಗೊತ್ತೈತಿ. ಅವ್ನು ನಮ್ಮ ಅತ್ತಿ ಮಗ. ನನ್ನ ಯೋಗ್ಯತೆ ಏನಂತ ಭಾಳ ಚೆನ್ನಾಗಿ ನಿನಗೆ ಗೊತ್ತಿದೆ. ಇವತ್ತು 1.5 ಕೋಟಿ ಭಕ್ತರು ಇವತ್ತು ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಸಾರ್ವಜನಿಕರು ಯಾವುದೇ ಬರ್ದರು ನನಗೇನೋ ನಿನ್ನಿಂದ ಒಳ್ಳೇದಾಗೈತಣ್ಣ, ನಾವೇನೋ ಮಾಡ್ಬೇಕಂದಾಗ ನನಗೆ ಬೇಡಪ್ಪ, ಅಲ್ಲಿ ಅನ್ನದಾಸೋಹ ನಡಿತೈತಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಅಂತ ಕೊಟ್ಟಿರ್ತಕ್ಕಂಥದ್ದು. ಅದು ಕೊಟ್ಟಿದ್ದಕ್ಕೆ ರಸೀದಿ ಇವತ್ತೇನು ಕೇಳ್ತಾನಲ್ಲ, ಆಯ್ತು ಬಿಡು, ಅವ್ರು ಕೊಟ್ಟಿದ್ದಕ್ಕೆ ರಸೀದಿ ಕೊಟ್ಟಿಲ್ಲ ನೀನು. ಮತ್ತು ಜಾತ್ರೆಗಳಿಗೆ ಇಸ್ಕೊಂಬಂದ್ವಲ್ಲ, ಅವತ್ತು ರಸೀದಿ ಕೊಟ್ಟಿದ್ದೆ. ಅವತ್ತು ರಸೀದಿ ಕೊಟ್ಟರೆ ನೀವು ಯಾರಿಗಾರ? ಅವತ್ತು ಯಾರ್ಯಾರು ಮಂತ್ರಿಗಳು ಕೊಟ್ಟರಲ್ಲ, ಯಾರಿಗೂ ರಸೀದಿ ಕೊಡಲಿಲ್ಲ. ಅದಕ್ಕೆ ನನ್ನ ಯೋಗ್ಯತೆ ಏನಂತ ರಾಣೆಬೆನ್ನೂರು ತಾಲೂಕು ಜನಕ್ಕೆ ಗೊತ್ತೈತಿ, ಯಾರ್ಯಾರು ತಾಲೂಕು ಜನಕ್ಕೆ ಗೊತ್ತೈತಿ. ಇವತ್ತು ಆ ಯೋಗ್ಯತೆ ಇರೋದಕ್ಕೆ ವಿಧಾನಸೌಧ ಮೆಟ್ಲು ಹತ್ತಿರೋದು. ಇವತ್ತು ಅವನಿಗೆ ಅವನೇನು ಹೇಳಲ್ಲ, ಅವನನ್ನು ನೋಡ್ಕೊಳ್ಳಿ, ಅದನ್ನು ಆತ್ಮಲೋಕನ ಮಾಡ್ಕೊಳ್ಳಿ. ಅವನು ಯಾರಿಗೆ ಯೋಗ್ಯತೆ ಇದೆ ಯೋಗ್ಯತೆ ಇಲ್ಲ ಅಂತ ಇಲ್ಲೇ ಇದೆ ರೀ ತಂದನಿಗೆ 14 ಅವಕನಿಗೆ ಬರಲಿಲ್ಲ ತಗೊಂಡು ಅಲ್ಲಿ ಯಾರು ಬಿಡ್ತಾರೆ. ಲೀಗಲಿ ಬರ್ಬೇಕಲ್ಲಣ್ಣ, ಕೊಡ್ತೇನೆ ಬಂದರೆ ನಾವು ಕಾನೂನಿಗೆ ಗೌರವ ಕೊಡ್ತೀವಿ. ಕೊಡಲಿ, ಅವನು ಕಂಪ್ಲೇಂಟ್ ಕೊಡ್ತಾನೆ ನಾನು ಕೊಡಬೇಕಲ್ಲಣ್ಣ, ಕಂಪ್ಲೇಂಟ್ ಕೊಡ್ಬೇಕು. ಅವ್ರು ಪೊಲೀಸರು ರಾಣೆಬೆನ್ನೂರಿಗೆ ಬರಬೇಕು. ತಗೊಂಡು ಹೋಗ್ಲಿ ವಿಶ್ವಣ್ಣ, 4 ಟೈರ್ ಹೊಸ ಹಾಕೀನಿ ಸರ್. ಈಗ ನಾವು ನಮ್ಮೆಲ್ಲ ಹಿರಿಯರು ಮತ್ತೆ ಸೇರ್ತೇವೆ ಸರ್. ಹಿರಿಯರು ಸೇರಿ ನಮ್ಮ ಎಲ್ಲ ಈಗ ಮಠಕ್ಕೆ ಅಂತ ದೊಡ್ಡ ಶಕ್ತಿ ಬಂದಿದೆ. ಇವತ್ತು ನಮ್ಮ ತಾಲೂಕಿನ ಹರಿಹರ ತಾಲೂಕಿನ ಜನ ನಮಗೆ ಭಕ್ತರು ದೊಡ್ಡ ಶಕ್ತಿ ತುಂಬಿದ್ದಾರೆ. ಎಲ್ಲರನ್ನೂ ಸೇರಿಸ್ತೇವೆ. ಮುಂದಿನ ನಿರ್ಣಯಗಳು ಸ್ವಾಮೀಜಿ ಅವ್ರ ವಿಚಾರ ಏನವರು ಅದೇ ಥರ ನಾವು, ಅದು ನಮಗೆ ಹಸಿಂದು ಅಲ್ಲ, ಅದು ಏನು ಹೇಳ್ಕಿರೋದು ಹಸಿಂದು ಅಲ್ಲ, ಸಿಂಧು ಅಲ್ಲ ಅದು. ನಾವು ಇವತ್ತು ನಮ್ಮ ಸ್ವಾಮೀಜಿಯವ್ರನ್ನ ಭಕ್ತರು ಏನು ನಿರ್ಣಯ ಮಾಡಿದ್ರೆ ಅದೇ ಸತ್ಯ, ಅದು ಸತ್ಯ ಅನ್ನೋದನ್ನು ಹೇಳ್ತೀವಿ. ಅವ್ರೇನು ಕೋರ್ಟಿಗೆ ಹೋದ್ರೆ ನಾವು ಕೋರ್ಟಿಗೆ ಹೋಗ್ತೀವಿ. ನಮ್ಮ ಹತ್ರನೇ ಎಲ್ಲ ಎವಿಡೆನ್ಸ್ ಇದಾವೆ, ಬರೀ ಅವ್ರ ಹತ್ರ ಅಷ್ಟೇ ಇಲ್ಲ. ಸ್ವಾಮೀಜಿಯವ್ರ ಮೇಲೆ ಗುರುತವಾದ ಆರೋಪ ಏನು ಇಲ್ಲ. ಸ್ವಾಮೀಜಿಯವ್ರು ಏನು ತಪ್ಪೇ ಮಾಡಿಲ್ಲ. ಅವ್ರ ಮಾತು ಕೇಳಲಿಕ್ಕೆ ಸ್ವಾಮೀಜಿಯವ್ರು ಸರಿ ಇಲ್ಲ ಅಂತಾರೆ ಅಷ್ಟೇ. ಅವ್ರು ಹೇಳ್ದಂಗೆ ಕುಣಿಬೇಕು, ಒಟ್ಟು ಗೊಂಬೆ ಮಾಡ್ಕೊಂಬಿಟ್ಟಿದ್ರು ಅವರು. ಸುಮ್ಮನೆ ಹಿಂಗೆ ಆಡಿಸ್ತಾ ಇದ್ರೆ ಆಡ್ಬೇಕು. ಸರ್ ನಾವು ಸ್ವಾಮಿಯವ್ರನ್ನ ಭೇಟಿ ಮಾಡ್ಬೇಕಂದ್ರೆ ಇಲ್ಲ ಮಲಗಿದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ, ಬರೀ ಇವನೇ ಹೇಳಕ್ಕೆ ಸರ್ ಅವರಿಗೆ ಟ್ರಸ್ಟಿಗಳಿಗೆ ಅವ್ರ ಮನೆ ಮಠದಾಗಿರ್ತಕ್ಕಂಥ ಏನು ಮಾನವ ಮರ್ಯಾದಿನ ಬೀದಿಯಾಗಾರ ಹರಾಜಾಗಿ ಕೇಳಿ, ಸಂತ್ಯಾಗಾರ ಹರಾಜಾಗಿ ಕೇಳಿ, ಏನಾರ ಮಾಡ್ಕೊಳ್ಳಿ, ಸಮಾಜದ ಬೀದಿಗೆ ತರಬೇಡ ಅಂತ ಒಂದು ನಿಮ್ಮ ಕಡೆಯಿಂದ ಒಂದು ಹೇಳ್ತೀವಿ. ಒಂದು ಮಾಹಿತಿ ಕೊಡಿ, ತಿರ್ಗಿ ಅವ್ರು ಬೇಕಾದ್ರೆ ಇಲ್ಲೇ ಬಂದು ಪ್ರಶ್ನೆ. ಈಗ ಆಯ್ತು ಸರ್, ಥ್ಯಾಂಕ್ ಯು. ಎಸ್, ಧನ್ಯವಾದಗಳು ಸರ್. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.